ಹಾಯ್ ಹಲೋ ನಮಸ್ಕಾರ. ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅರುಣ್ ಬಡಿಗೆ. ಓಕೆ, ಕರಾವಳಿ ಭಾಗದಲ್ಲಿ ಬಂದು ತಲುಪಿದ್ದೇವೆ. ನಮ್ಮ ಬುಲೆಟ್ ರಿಪೋರ್ಟರ್ ಪಯಣವನ್ನ ಕರಾವಳಿ ಭಾಗದಲ್ಲಿ ಕೇಸರಿಮಯ. ಇಲ್ಲಿ ದೊಡ್ಡ ಮಟ್ಟದಲ್ಲಿರೋದೇ ಹಿಂದುತ್ವ, ಬಿಜೆಪಿಗೆ ಒಂದು ರೀತಿಯಾದಂತಹ ಪ್ಲಸ್ ಪಾಯಿಂಟ್. ಆದ್ರೆ ಈ ಬಾರಿ ಇರೋದು ಅಖಾಡದಲ್ಲಿ ಯೂತ್ ಫೇಸ್ ಅನ್ನ ತಂದಿಟ್ಟಿದ್ದಾರೆ ಮಿಥುನ್ ರೈ ಜೊತೆಗೆ ನಳಿನ್ ಕುಮಾರ್ ಕಟೀಲ್. ಸೊ ಮೋದಿ ವರ್ಸಸ್ ಕಾಂಗ್ರೆಸ್ ಆಗುತ್ತಾ, ಇಲ್ಲ ನಳಿನ್ ಕುಮಾರ್ ಕಟೀಲ್ ವರ್ಸಸ್ ಕಾಂಗ್ರೆಸ್ ಆಗುತ್ತಾ? ಕಾಂಗ್ರೆಸ್ ಕೂಡ ಇಲ್ಲಿ ಕೇಸರಿ ಶಾಲನ್ನು ಹಾಕೊಂಡಿದೆ. ಸೊ ನಾವು ಏನು ಕಮ್ಮಿ ಇಲ್ಲ, ನಾವು ಹಿಂದೂಗಳೇ, ನಾವು ಕೇಸರಿ ಶಾಲನ್ನೇ ಹಾಕೊಳ್ತೀವಿ ಅನ್ನೋದನ್ನ ಯೂತ್ ಐಕಾನ್ ಮಿಥುನ್ ರಾಯ್ ಹೇಳ್ಕೊಳ್ತಾ ಇದ್ದಾರೆ. ಇದೆಷ್ಟರ ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಗೊತ್ತಿಲ್ಲ. ಆರಂಭದ 20 ವರ್ಷಗಳು ಕಾಂಗ್ರೆಸ್ ತನ್ನ ಬಲಿಷ್ಠವಾಗಿ ಇಲ್ಲಿ ಬದ್ಧತೆಯನ್ನು ಇಟ್ಕೊಂಡಿತ್ತು, ಅಂದರೆ ಬೇರೂರಿತ್ತು. ಅದಾದ ನಂತರ ಕಳೆದ 30 ವರ್ಷಗಳಿಂದ ಬಿಜೆಪಿ ಇದನ್ನು ತನ್ನ ಭದ್ರಕೋಟೆಯಾಗಿ ಇಟ್ಕೊಂಡಿದೆ. ಆ ಭದ್ರಕೋಟೆಯನ್ನ ಛಿದ್ರ ಮಾಡೋಕೆ ಈ ಸಲ ಕಾಂಗ್ರೆಸ್ ಯತ್ನಿಸ್ತಾ ಇದೆ. ನೋಡೋಣ ಈ ಬಾರಿ ಇಲ್ಲಿರುವಂಥ ಜನ ಏನು ಹೇಳ್ತಾರೆ, ಕರಾವಳಿ ಭಾಗದಲ್ಲಿರುವಂಥ ಜನ. ಬನ್ನಿ ನನ್ನ ಜೊತೆಗೆ ಒಳಗಡೆ ಹೋಗೋಣ. ಜನ ಏನು ಮಾತಾಡ್ತಾರೆ, ಕರಾವಳಿಯ ಸುತ್ತಲೂ ಕೂಡ ಒಂದಿಷ್ಟು ಮಾತಾಡ್ಸೋಣ ಜನರನ್ನ. ಹೇಗಿರುತ್ತೆ ನಾಡಿ ಮಿಡಿತ ನೋಡೋಣ ಬನ್ನಿ. ಓಕೆ, ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು. ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾವು ಎಲ್ಲಿದ್ದೀವಿ, ಏನಿದ್ದೀವಿ ಅಂತ ಹೇಳಿ. ಮಂಗಳೂರು ಕರಾವಳಿ ಭಾಗ. ಬಹಳ ಜನ ಹೇಳ್ತಾ ಇದ್ರು ಮಂಡ್ಯ, ಹಾಸನ, ತುಮಕೂರು ಇದೇ ನಿಮ್ದು ಆಗೋಗಿತ್ತು, ಅಲ್ಲೇ ಮಾತ್ರ ಹೋಗ್ತಾ ಇದ್ರಿ, ಬೇರೆ ಕಡೆಗೆ ಬರ್ತಾ ಇಲ್ಲ ಅಂತೇಳಿ. ಎಕ್ಸಾಕ್ಟ್ಲಿ ಈ ಬಾರಿ ಕರಾವಳಿ ಭಾಗಕ್ಕೆ ಬಂದಿದ್ದೀವಿ. ಕರಾವಳಿ ಭಾಗದಲ್ಲಿ ಜನ ಏನು ಹೇಳ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ನಾನಿರೋದು ಈಗ ಮಂಗಳೂರಿನಲ್ಲಿರುವಂಥ ಫಿಶ್ ಮಾರ್ಕೆಟ್. ಬನ್ನಿ, ಫಿಶ್ ಮಾರ್ಕೆಟ್ನಲ್ಲಿ ಏನು ಹೇಳ್ತಾರೆ ಜನ ನೋಡೋಣ. ಸರ್ ನಮಸ್ತೆ. ಯಾರಿಗೆ ಓಟ್ ಹಾಕಬೇಕು ಅಂತ ಈ ಸಲ? ಒಳ್ಳೆ ಅಭ್ಯರ್ಥಿ ಇದ್ರೆ ಆಗ್ತದೆ. ಯಾರ್ಯಾರು ಒಳ್ಳೆ ಅಭ್ಯರ್ಥಿ ಯಾರಿದ್ದಾರೆ? ಯಾರಿದ್ದಾರೆ ಒಳ್ಳೆ ಅಭ್ಯರ್ಥಿ ಅಂದ್ರೆ ನೋಡ್ಬೇಕು. ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಸೊ ಹೊಸ ಯುವಕರಂತನ? ಯುವಕರಂತ ಅವನಿಗೊಂದು ಚಾನ್ಸ್ ಕೊಡುವ ಅಂತ ಹೇಳಿ. ರಾಹುಲ್ ಗಾಂಧಿ ನೋಡ್ತಾ ಇದ್ದೀರಾ, ಇಲ್ಲ ಇಲ್ಲಿ ಇಲ್ಲ ಇಲ್ಲ, ನಾವು ರಾಹುಲ್ ಗಾಂಧಿ ಮೇಲೆದ್ದು ನೋಡುದಲ್ಲ, ಕೆಳಗೆ ಅಭ್ಯರ್ಥಿಯನ್ನು ನೋಡುದು ಅಷ್ಟೇ. ಇಲ್ಲಿ ಕೆಳಗಿನ ಅಭ್ಯರ್ಥಿ ಯಾಕೆ? ಇಲ್ಲಿ ನಳಿನ್ ಕುಮಾರ್ ಅಭ್ಯರ್ಥಿ ಅಂತ ಇಲ್ಲಿ ಯಾವ ಕೆಲಸ ಆಗಲಿಲ್ಲ ನಮಗೆ. ಅಭ್ಯರ್ಥಿ ಅಂತ ಕೆಲಸ ಒಂದು ಆಗುದಿಲ್ಲ. ಅಲ್ಲಿ ಒಂದು ಪಂಪ್ ಎಲ್ಲ ಪ್ರೈವೇಟ್ ನೋಡುವಾಗ ಎಷ್ಟು 10 ವರ್ಷ ಕಲಿಯಿತು, ಈಗ ತನಕ ಆಗ್ಲಿಲ್ಲ, ಏನು ಆಗ್ಲಿಲ್ಲ. ಸರ್ ನಮಸ್ತೆ. ಯಾರಿಗೆ ಓಟ್ ಹಾಕ್ಬೇಕು ಅಂತ? ದೇಶ ಬೇಕಾದ್ರೆ ಮೋದಿಗೆ ಓಟ್ ಹಾಕ್ಬೇಕು. ಯಾಕೆ? ಏನ್ ಮಾಡಿ ಎಲ್ಲ ಮಾಡ್ತಾರೆ. ನೀವು ಮೋದಿ ನೋಡಿ ಓಟ್ ಹಾಕ್ತೀರಾ? ಮೋದಿಗೆ ಓಟ್ ಹಾಕುದು ನಾವು. ಇಲ್ಲಿ ನಳಿನ್ ಕುಮಾರ್ ಅಲ್ಲ, ಮೋದಿಯನ್ನು ನೋಡಿ. ನಳಿನ್ ಕುಮಾರ್ ವೇಸ್ಟ್ ಅಂತಾರೆ ಇಲ್ಲಿ. ಮೋದಿ ಬೇಕು ನಮಗೆ, ನಳಿನ್ ಕುಮಾರ್ ಅಲ್ಲ, ಮೋದಿ ಬೇಕು ನಮಗೆ. ಸರ್ ಯಾರಿಗೆ ಓಟ್ ಈ ಸಲ? ಸರ್ ನಮ್ದು ಕಾಂಗ್ರೆಸ್. ಕಾಂಗ್ರೆಸ್. ಕಾಂಗ್ರೆಸ್ ಮೋದಿ ನಮಗೆ ಸೆಟ್ ಆಗಲ್ಲ ಸರ್. ಅದರಲ್ಲಿ ಯಾರನ್ನ ನೋಡಿ ಓಟ್ ಹಾಕೋರು ಕಾಂಗ್ರೆಸ್ ಅಲ್ಲಿ? ಈಗ ಕಾಂಗ್ರೆಸ್ ಅಲ್ಲಿ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿನ? ಇಲ್ಲ ಮಿಥುನ್ ರೈ ಇಲ್ವಾ? ಇಲ್ಲ ಇಲ್ಲ, ಮಿಥುನ್ ರೈ ನೋಡಲ್ವಾ ಇಲ್ಲಿ? ಇಲ್ಲ ಇಲ್ಲ, ನೋಡಲ್ಲ. ಯಾಕೆ? ಇಷ್ಟ ಇಲ್ಲ ಅದರಲ್ಲಿ. ಕಾಂಗ್ರೆಸ್ ಅಭ್ಯರ್ಥಿನೇ ಮಿಥುನ್ ರೈ ಅಲ್ವಾ? ಹೌದೌದು. ನೀವು ಬರೀ ರಾಹುಲ್ ಗಾಂಧಿ ನೋಡೋರ? ನಾವು ಬರೀ ರಾಹುಲ್ ಗಾಂಧಿ ನೋಡೋದು. ಅಣ್ಣ ಈ ಸಲ ಯಾರಿಗೆ ಓಟ್ ಹಾಕ್ಬೇಕು ಅಂತ? ನಾವು ಮೋದಿಗೆ. ಮೋದಿಗೆ? ಹೌದೌದು. ಯಾಕೆ? ಏನೋ ನಮ್ಗೆ ಅವ್ರ ಮೇಲೆ ಒಂದು ವಿಶ್ವಾಸ ಇದೆ. ನಮ್ಮ ಮೊನ್ನೆ ಭಾರತ ದೇಶನ ಕಾಪಾಡಿದ್ದಾರೆ. ಏನು ಮಾಡೇ ಇಲ್ಲ ಅಂತಾರೆ 5 ವರ್ಷದಿಂದ. ಬರೀ ಭಾಷಣ ಆಗೋಯ್ತು ಅಂತಾರೆ. ಏನಿಲ್ಲ ನಮಗೆ ನಂಬಿಕೆ ಉಂಟು ಮಾಡಿದ್ದಾರೆ ಅಂತೇಳಿ. ಬರೀ ಭಾಷಣ ಮಾಡ್ತಾರೆ. ಏನಿಲ್ಲ ಮಾಡಿದಂತೆ ನಂಬಿಕೆ ಉಂಟು. ಹಾಗೆ ಒಂದು ಹಾಕುವಂತೆ ಲಾಸ್ಟ್ ನೋಟ್ ಬ್ಯಾನ್ ಎಲ್ಲ ಮಾಡಿದ್ರು, ಬರೀ ಕಷ್ಟನೇ ಆಯ್ತು ಜನಕ್ಕೆ. ಅದು ನಮಗೆ ದುಡಿಯೋರಿಗೆ ಏನಾಗ್ಲಿಲ್ಲ, ನಮ್ಮ ದುಡಿಯೋ ತಪ್ಪಲಿಲ್ಲ, ನಮಗೆ ಅದು ಏನೋ ಇದು ಆಗ್ಲಿಲ್ಲ. ಓಕೆ, ಇಲ್ಲೊಂದಿಷ್ಟು ಹೆಣ್ಮಕ್ಳಿದ್ದಾರೆ, ಮಾತಾಡ್ತೀನಿ. ಅಮ್ಮ ನಮಸ್ತೆ. ಯಾರಿಗೆ ಹಾಕ್ಬೇಕು ಅಂತ ಓಟ್ ಈ ಸಲ? ಮೋದಿ. ಮೋದಿಗೆ? ಯಾಕೆ ಮೋದಿ ಬೇಕು ನಮ್ಗೆ. ಏನು ಮಾಡೇ ಇಲ್ಲ ಅಂತ. 60 ವರ್ಷದ ಮೇಲೆ 3,000 ಕಳಿಸ್ತಾರೆ ಅಂತೆ. ನಾವ್ಗೆ ಇಲ್ಲಿ ಏನು ಸಿಗುದಿಲ್ಲ. ಅದಕ್ಕೆ ನಾವು ಮೋದಿಗೆ ಹಾಕುದು. ಏನು ಮಾಡಿ ಏನು ಮಾಡ್ಲಿಲ್ಲ ಅಂತ. ನಮ್ಗೆಲ್ಲ ಪರಿಹಾರ ಸಿಕ್ಕುದು ಅವರಿಂದ. ಯಾಕೆ ಕಾಂಗ್ರೆಸ್ ಇಲ್ವಾ? ಕಾಂಗ್ರೆಸ್ ಉಂಟು, ಅವರೇನು ಕೊಡ್ತಾರೆ? ಕಾಂಗ್ರೆಸ್ ಇದ್ರೆ ಏನು ಕೊಡುದಿಲ್ಲ. ಯಾಕೆ ಅಂದ್ರೆ ನಮ್ದು ಒಂದೇ ಕಂಡೀಷನ್. ಬಿಜೆಪಿ ನಮ್ದು. ಬರೀ ದುಡ್ಡಿದ್ದವರಿಗೆ ಮಾಡಿದ್ರು. ದುಡ್ಡಿದ್ದವರೇ ಬಡವರನ್ನು ನೋಡುದು, ದುಡ್ಡಿದ್ದವರೇ. ನಮಸ್ತೆ. ಯಾರಿಗೆ ಹಾಕ್ಬೇಕು ಅಂತ ಈ ಸಲ ಓಟು? ನಾವು ಬಿಜೆಪಿಗೆ. ಯಾಕೆ? ಅದು ಮೋದಿ ನಮಗೆ ಸಹಕಾರ ಉಂಟು. ಬರೀ ಶ್ರೀಮಂತರಿಗೆ ಅಷ್ಟೇ ಮೋದಿ ಮಾಡಿದ್ರು ಅಂತಾರೆ. ಇಲ್ಲ, ಬಡವರಿಗೆ ಉಪಕಾರ ಇದ್ದಾರೆ. ಬಡವರಿಗೆ ಯಾರಿಗೂ ಏನು ಕೈನೇ ಹಿಡಿಲಿಲ್ಲ ಅಂತಾರೆ. ರೈತರಿಗೆ ಮತ್ತೆ ಮೀನುಗಾರರಿಗೆ ಎಲ್ಲರಿಗೆ ಉಪಕಾರ ಇದ್ದಾರೆ ಮೀನುಗಾರರಿಗೆ. ಯಾಕೆ ರಾಹುಲ್ ಯಾಕೆ ಬೇಡ? ಬೇಡ ನಮಗೆ, ಅವರೆಂತ ಸಹಕಾರ ಇಲ್ಲ ನಮಗೆ. ರೈಟ್.
ಅಮ್ಮ ನಮಸ್ತೆ. ಅಲ್ಲ 2 ಸತ್ಯ ಉಂಟು. ಬಿಜೆಪಿ ಪಾಡುವ ಮೋದಿಗೆ ಪಾಡುವ ಯಾಕೆ ಮಕ್ಕಳೇ ನಮ್ಮ ಯಾಕೆ ಆದರೆ ನಮ್ಮವರು ಬಡವರಿಗೆ ಏನು ಮಾಡಿಲ್ಲ ಅಂತಾರೆ. ಎಲ್ಲಾರು ಮಾಡಿಲ್ಲ, ಯಾರು ಮಾಡಿಲ್ಲ. ಇನ್ನು ಮಾಡಿದ್ರೆ ಇವರು ಬಿಜೆಪಿದವರು ಕೊಡ್ಬೇಕು. ಇಲ್ಲ ನಮ್ಗೆ ಯಾರು ಕೊಟ್ಟಿಲ್ಲ. ಕಾಂಗ್ರೆಸ್ ಏನು ಅಕ್ಕಿ ಅದು ಇದು ಹಾಕಿದ್ರೆ ಅಕ್ಕಿ 7 ಕಿಲೋ ಅಕ್ಕಿ ಸಿಗ್ತಾವೆ ಒಂದು ಮನೆಗೆ. ನಮ್ಗೆ ಸಾಕಾ? ಯಾರು ಬಂದ್ರೆ ನಮ್ಗೇನು ತಮ್ಮ, ನಾವು ದುಡಿದೆ ತಿನ್ಬೇಕು. ಏನು ಸರಿಯಲ್ಲ. ಯಾರು ಬರ್ಲಿ, ಒಳ್ಳೆ ಆಗ್ಲಿ, ಅವರಿಗೆ ಅವರ ಓಟ್ ಸಿಕ್ಲಿ, ಯಾರಂತ ನಮ್ಗೆ ಇಲ್ಲ. ಎಲ್ಲ ಒಂದೇ ಭೇದ ಇಲ್ಲ ನಮ್ಗೆ. ಆಯ್ತಲ್ಲ ಸರ್ ನಮಸ್ತೆ. ಯಾರಿಗೆ ಹಾಕ್ಬೇಕು ಅಂತ ಈ ಸಲ ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ಗೆ ಯಾಕೆ? ಆಯ್ತಲ್ಲ, ನಮಗೆ ಏನು ನೋಡಿ, ಪೆಟ್ರೋಲ್ ಅಲ್ಲಿ ಏನಿಲ್ಲ, ಗ್ಯಾಸ್ ಅಲ್ಲಿ ಕೂಡ ನಮಗೆ ಏನಿಲ್ಲ. ಅದೇ 600 ರೂಪಾಯಿ ಅದೇ ಕೆಳಗೆ ಬಂದಿದ ಇಲ್ಲ. ನೋಡಾಕೋದು ಯಾರು ಈಗ? ರಾಹುಲ್ ಗಾಂಧಿ. ಮಿಥುನ್ ರೈ ಏನ್ ನೋಡಲ್ವಾ ಇಲ್ಲಿ? ಕಾಂಗ್ರೆಸ್ ಮಿಥುನ್ ರೈ ಅಲ್ಲ. ನೀವು ರಾಹುಲ್ ಗಾಂಧಿ ನೋಡ್ತೀರಾ? ಕಾಂಗ್ರೆಸ್ ಅಲ್ಲ, ಮಿಥುನ್ ರೈ ಬರ್ಬೇಕು ಇಲ್ಲಿ. ರಾಹುಲ್ ಗಾಂಧಿ ಬರೀ ಸುಮ್ನೆ ಮಾತಾಡ್ತಾರೆ. ಯಾರು ಎಲ್ಲಿ ಮಾತಾಡ್ತಾರೆ? ಅದು ಸರಿಯಾಗಿ ಅವ್ರು ಬರ್ಲಿ, ಎಲ್ಲ ತೋರಿಸ್ತಾರೆ ಅವರು. ನೋಡಿ, ರಾಹುಲ್ ಬಂದರೆ ನಮಗೆ ಜಯ ಸಿಗ್ತದೆ ಗ್ಯಾರಂಟಿ. ಎಲ್ಲ ಕಡಿಮೆ ಆಗ್ತದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಬರಬೇಕು. ಇದು ಪೆಟ್ರೋಲ್ಗೆ ಇವರು ಮೋದಿ ಬಂದು ಪೆಟ್ರೋಲ್ಗೆ, ಡೀಸೆಲ್ಗೆ, ಅದು ಇದು ಅಕ್ಕಿಗೆ ಯಾವುದು ನೋಟು ಬ್ಯಾಂಡ್ ಆಯ್ತು, ಎಲ್ಲ ಲಾಸ್ ಆಗಿ ಹೋಯ್ತು ನಮ್ದು. ನಿಮ್ಗೆ ಎಷ್ಟು ನಷ್ಟ ಆಯ್ತು? ನಮಗೆ ಕೆಲಸ ದುಡಿಮೆ ಸಿಕ್ಕಲ್ಲ. ದುಡಿಮೆ ಸಿಗ್ತಾ ಇಲ್ಲ, ಎಲ್ಲ ಲಾಸ್ ಆಯ್ತು. ಈಗ ರಾಹುಲ್ ಗಾಂಧಿ ದುಡ್ಡು ಕೊಟ್ಬಿಟ್ರೆ ಸರಿ ಆಗ್ಬಿಡುತ್ತೆ? ಸರಿ ಆಗ್ತದೆ. ಮನೇಲಿ ಕೂತ್ಕೊಂಡೆ ದುಡ್ಡು ಅಲ್ಲ, ದುಡಿಯೋದೇ ಬೇಡವಾ? ಟರ್ನೋಲ್ ಆಗ್ತದೆ. ದುಡಿಯೋದೇ ಬೇಡವಾ? 2 ನಂಬರ್ ಟರ್ನೋಲ್ ಆಗ್ತದೆ. ಸರ್ ನಮಸ್ತೆ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ಓಟು ಮೋದಿಗೆ ಆಗ್ಬೇಕಂತ. ಮೋದಿಗೆ ಏನು ಮಾಡೇ ಇಲ್ಲ ಅಂತಾರೆ. ಎಂತ ಮಾಡಿದಲ್ಲ, ದೇಶಕ್ಕಾಗಿ ಸುಮಾರು ಹೋರಾಡಿದಾರಲ್ಲ. ಅದು ಯಾಕೆ ರಾಹುಲ್ ಗಾಂಧಿ ಬೇಡ? ರಾಹುಲ್ ಗಾಂಧಿ ಯಾಕೆ? ನಮ್ದು ಏನಿದ್ರು ಬಿಜೆಪಿ. ಓಕೆ ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ಯಾರಿಗೆ ಓಟ್ ಹಾಕೋದು ಈ ಸಲ? ನಾವು ಮೋದಿಗೆ. ಯಾಕೆ? ಯಾಕೆಂದ್ರೆ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ರೈಟ್. ಈ ಕಡೆ ಇಲ್ಲೊಬ್ರು ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಯಾರಿಗೆ ಹಾಕ್ಬೇಕು ಅಂತ ಈ ಸಲ? ನಾವು ಈ ಸರ್ತಿ ಮೋದಿಯನ್ನು ಪಲ್ಟಿ ಮಾಡುವ ಅಂದಾಜಿದ್ದೇವೆ ಸರ್. ಪಲ್ಟಿ ಮಾಡಬೇಕು 100%. ಯಾಕೆಂತ ಹೇಳಿದ್ರೆ ನಮ್ಮನ್ನು ನೋಟ್ ಬ್ಯಾನ್ ಎಲ್ಲ ಮಾಡಿ ಎಲ್ಲ ಲಗಾಡಿ ಮಾಡಿದ್ದಾರೆ ಊರನ್ನು. ಬರೀ ಅವರು ವರ್ಲ್ಡ್ ಸುತ್ತಿ. ನಿಮಗೆ ಎಷ್ಟು ನಷ್ಟ ಆಯ್ತು? ನಮಗೆಲ್ಲ ಇಡೀ ಭಾರತಕ್ಕೆ ನಷ್ಟ ಆಗಿದೆಲ್ಲ. ಎಲ್ಲರೂ ಹೇಳ್ತಾ ಇದ್ದಾರೆ ಏನು, ಆ ನೋಟ್ ಒಂದು ಬ್ಯಾನ್ ಮಾಡಿ ಯಾವುದೇ ಬಿಸ್ನೆಸ್ ಇಲ್ಲ. ಎಲ್ಲರೂ ಹೇಳುವುದೊಂದು ನೋಟ್ ಬ್ಯಾನ್ ಮಾಡಿ ಅಲಕ್ಕ ಭಾರತವನ್ನೇ ನಾಶ ಮಾಡಿಬಿಟ್ಟಿದ್ದಾರೆ. ಇಂದಿರಾ ಗಾಂಧಿ ಅವರು ಮಾಡಿದ್ರು. ಇಂದಿರಾ ಗಾಂಧಿ ಅವರು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಮೋದಿ 5 ವರ್ಷ ನಡೆಸು ಏನು ಮಾಡಿದ್ದಾರೆ ಅಂತ ಬರೀ ವರ್ಲ್ಡ್ ಸುತ್ತಿದ್ದಾರೆ. ಅವರಿಗೆ ರಾಹುಲ್ ನನಗೆ ಒಂದು ವರ್ಲ್ಡ್ ಟೂರ್ ಸುತ್ತಬೇಕಂತ ಒಂದು ಆಸೆ ಇತ್ತು ಅವರಿಗೆ. ಅದನ್ನೆಲ್ಲ ಈಡೇರಿಸಿದ್ದಾರೆ. ಈಗ ಬರೀ ವರ್ಲ್ಡ್ ಸುತ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಸೇರಿ ಈ ಸರ್ತಿ ಟೋಟಲ್ ಆಗಿ ರಾಹುಲ್ ಗಾಂಧಿ ಅಂತ ಕರೆಸಿ ಅವರಿಗೆ ಒಂದು ಚಾನ್ಸ್ ಕೊಡುವ ಅಂತ ಅಷ್ಟೇ. ಆ ಕಡೆ ಐವೋನ್ ಡಿಸೋಜಾ ಅವರು ಕೂಡ ಇದ್ದಾರೆ. ಐವೋನ್ ಡಿಸೋಜಾ ಅವರು ಒಂದು ರೀತಿಯಾಗಿ ಫಿಶ್ ಮಾರ್ಕೆಟ್ ಅಲ್ಲಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಸರ್ ನಮಸ್ತೆ. ಹೇಗೆ ಕ್ಯಾಂಪೇನ್ ಚೆನ್ನಾಗಿ ನಡೀತಾ ಇದೆ. ಹೋದಲ್ಲೆಲ್ಲ ಕಾಂಗ್ರೆಸ್ಗೆ ಬೆಂಬಲ ಇದ್ದಾರೆ. ಎಲ್ಲ ಯುವಕರು, ಎಲ್ಲ ಸಮುದಾಯದವರು ಕಾಂಗ್ರೆಸ್ ಪಕ್ಷದ ಪರ ಇದ್ದಾರೆ. ಮಿಥುನ್ ರೈ ಅವರೊಬ್ಬ ಯುವ ಅಭ್ಯರ್ಥಿ. ಈ ಸಲ ಚುನಾವಣೆಯಲ್ಲಿ 100ಕ್ಕೆ 100 ರಾಹುಲ್ ಗಾಂಧಿ ನೋಡು ಹಾಕ್ಬೇಕಾ ಮಿಥುನ್ ರೈ? ನಾವು ರಾಹುಲ್ ಗಾಂಧಿ, ಮಿಥುನ್ ರೈ ಎಲ್ಲವೂ ನಂಬದೆ. ರಾಹುಲ್ ಗಾಂಧಿಯ ಪಕ್ಷ, ಮಿಥುನ್ ರೈ ಅಭ್ಯರ್ಥಿ, ಇಬ್ಬರೂ ಸೇರಿ ಕಾಂಗ್ರೆಸ್ ಅನ್ನು ಕಟ್ತೇವೆ. ದೇಶದಲ್ಲಿ ಅಧಿಕಾರಕ್ಕೆ ಬರ್ತೇವೆ. ಐವೋನ್ ಡಿಸೋಜಾ ಅವರ ಪ್ರಚಾರದ ಮಾತುಗಳು. ಬನ್ನಿ ಮುಂದೆ ಹೋಗೋಣ. ಸರ್ ನಮಸ್ತೆ. ಯಾರಿಗೆ ಓಟ್ ಹಾಕ್ಬೇಕು ಅಂತ? ಯಾರು ದೇಶವನ್ನು ಒಳ್ಳೆ ರೀತಿಯಲ್ಲಿ ಆಡಳಿತ ಯಾರಿದ್ದಾರೆ? ಮತ್ತೆ ಈಗ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ, ಅವರಿಗೆ ಹಾಕುವ ಅಂತ ಹೇಳಿ. ಯಾಕೆ ಬರೀ ರಾಹುಲ್ ಗಾಂಧಿ ಪಪ್ಪು ಅಂತಾರೆ? ಪಪ್ಪು ಅಂದರೆ ಅವರು ಒಮ್ಮೆ ಅವಕಾಶ ಕೊಡ್ಬೇಕಲ್ಲ ಅವರಿಗೆ. ಒಮ್ಮೆ ಅವಕಾಶ ಕೊಟ್ಟರೆ ಗೊತ್ತಾಗುವ. ಒಂದ್ಸಲ ಸಚಿವರಾಗ್ಲಿಲ್ಲ, ಮಿನಿಸ್ಟರ್ ಆಗಲಿ, ಒಮ್ಮೆ ಚಾನ್ಸ್ ಕೊಡುವ ಅವರಿಗೆ. ಮಿನಿಸ್ಟರ್ ಆಗಿ ತೋರಿಸಬೇಕಾಗಿತ್ತು ಅಂತಾರೆ. ಇಲ್ಲ ಯಾವ್ದಾದ್ರು ಸ್ಟೇಟ್ ಹೌದು, ಈಗ ಅಧ್ಯಕ್ಷರಾಗಿದ್ದಾರಲ್ಲ, ಡೈರೆಕ್ಟ್ ಆಗಿ PM ಆಗ್ಬೇಕಾ? ಹೌದು, ಅಧ್ಯಕ್ಷರೇ ಬೇಡ ಅವರಿಗೆ. ಅಧ್ಯಕ್ಷರಾಗಿದ್ರಲ್ಲ, ಇನ್ನು ಡೈರೆಕ್ಟ್ ಪ್ರಧಾನಿ ಆಗ್ಬೇಕು. ಇನ್ನು ಡೈರೆಕ್ಟ್ ಪ್ರಧಾನಿ ಆಗೋಕ್ಕಿಂತ ಒಂದು ಯಾವ್ದಾದ್ರು ಸಚಿವರಾಗಿದ್ದ ಇಲ್ಲ, ಬೇಡ. ಅವ್ರು ಯುವಕಲ್ಲ, ಈಗ ಯುವಕ ಬರಬೇಕು. ಹಾಗೆ ಈಗ ದಕ್ಷಿಣ ಕನ್ನಡದಲ್ಲಿ ಯುವಕ್ಕೆ ಕೊಟ್ಟಿದ್ದಾರೆ, ಅಲ್ಲಿ ಕೂಡ ಅವರಿಗೆ ಕೊಡಬೇಕು. ಯಾಕೆ ಮೋದಿ ಬೇಡ ಇಲ್ಲಿ? ಸಾಕಾಯ್ತು ಈ ಸರಿ. ಎಲ್ಲ ಹೋಯ್ತು, ಬಿಸ್ನೆಸ್ ಅದು ಇದು ಎಲ್ಲ ಲಾಸ್ ಆಗಿ ಹೋಗಿದೆ. ಯಾವ ಬಿಸ್ನೆಸ್ ನಡೆಯುವುದಿಲ್ಲ ಅವ ಬಂದ ಮೇಲೆ. ಜನರಲ್ಲಿ ಕೈಯಲ್ಲಿ ಹಣ ಇಲ್ಲ, ಏನಿಲ್ಲ, ರೋಲಿಂಗ್ ಆಗುದಿಲ್ಲ, ಏನು ಇಲ್ಲ. ರಾಹುಲ್ ಗಾಂಧಿ ಏನು ಮಾಡಿ ಬರಲ್ಲ ಅಂತಾರೆ. ಯಾರು ಹೇಳಿದ್ರು? ಎಷ್ಟು ಒಳ್ಳೆ ಮಾತಾಡ್ತಾ ಇದ್ದಾರೆ ಅವರು.
ಇನ್ನು ಮಾತಾಡ್ಲಿಕ್ಕೆ ಬರಲ್ಲ ಅಂದ್ರೆ ಎಲ್ಲ ಇದು ತೋರಿಸಿದ್ರು ಅವರು. ಎಲ್ಲ ಸುಳ್ಳು ಹೇಳಿದ್ದು 4 ವರ್ಷದಲ್ಲಿ ಎಲ್ಲ ಸುಳ್ಳು ಹೇಳಿದ್ರು ಅವರು. ಯಾಕೆ ಎಲ್ಲ ಗೊತ್ತುಂಟಲ್ಲ, ಎಲ್ಲರಿಗೂ ಗೊತ್ತುಂಟಲ್ಲ. ರಾಹುಲ್ ಗಾಂಧಿ ಹಾಕ್ಬೇಕು. ರಾಹುಲ್ ಗಾಂಧಿ ಲಾಸ್ಟ್ ಯು ಪಿ ಗವರ್ಮೆಂಟ್ ನಮ್ಮ ಜನ ಎಲ್ಲ ಒಂದು ಖುಷಿಯಲ್ಲಿದ್ರು. ಅವ್ರು ಹೇಳ್ಕೊಳ್ತಾರೆ ನಮ್ದು ಯಾವ್ದು ನೋಟ್ ಬ್ಯಾನ್ ಆದ್ರೆ ಜನರ ಬಿಸ್ನೆಸ್, ಜನರ ಆರ್ಥಿಕ ಪರಿಸ್ಥಿತಿ ಎಲ್ಲ ನಮಗೆ ತೊಂದರೆ ಆಯ್ತು. ಆರ್ಥಿಕ ನಾವು ತುಂಬಾ ಯಾವ್ದು ಭ್ರಷ್ಟಾಚಾರನೇ ಇಲ್ಲ ಅಂತ ಇತ್ತಲ್ಲ. ರಫೇಲ್ ಉಂಟಲ್ಲ, ಉಂಟು ಅದು ಉಂಟು, ಮತ್ತೆ ತುಂಬಾ ಉಂಟಲ್ಲ. ಅದೊಂದೇ ರಫೇಲ್ ಉಂಟು, ಎಷ್ಟು ಉಂಟು ಭ್ರಷ್ಟಾಚಾರ. ರಫೇಲ್ ಆಗಿದೆ, ಕೋಟಿ ಲೆಫರ್ ಮಾಡಿದೆ. ನಮ್ದು ಬಿಸ್ನೆಸ್ GST ಅಲ್ಲಿ ಕಾಂಗ್ರೆಸ್ ನಲ್ಲಿ 4 ವರ್ಷ ಅವ್ರು ಸುಳ್ಳೇ ಹೇಳಿದ್ದು. ಅವ್ರು ಸುಳ್ಳೇ ಹೇಳಿದ್ದು, ಒಂದು ದಿವಸ ಮಾಡ್ಲಿಲ್ಲ. ಮೋದಿ ಅವರು ಸುಳ್ಳು ಹೇಳಿದ್ದು. ಬರೀ ಮೋಡಿ ಮಾಡಿದ್ದು ನಮ್ಮನ್ನು ಅವರು ದೇಶ ಕಟ್ಟದೆ ಉದ್ಧಾರ ಮಾಡ್ತೇವೆ ಅಂತ ಹೇಳಿ ಬರೀ ಮೋಡಿ ಮಾಡಿ ನಮ್ಮನ್ನೆಲ್ಲ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಈ ಸರ್ತಿ ಏನಿದ್ದು ರಾಹುಲ್ ಗಾಂಧಿಯನ್ನು ನಾವು ಜಯಗಳಿಸಿದೇ ಬರ್ತಾರೆ 100% ರಾಹುಲ್ ಗಾಂಧಿ. ಯಾವುದಿದ್ರು ರಾಹುಲ್ ಗಾಂಧಿ ಎದುರಾಳಿ ಕರೆಕ್ಟ್ ಆಗಿ ಅಲ್ಲ, ಯಾವುದೂ ಇಲ್ಲ, ಎಲ್ಲ ಬರೀ ಸುಳ್ಳು ಯಾರಿಗೆ ಮೋದಿಗೆ ಸರಿಯಾಗಿ ರಾಹುಲ್ ಗಾಂಧಿ ಟಕ್ಕರ್ ಕೊಡೋಲ್ಲ ಅಂತ ಯಾರು ಹೇಳಿದ್ದು? ಎಲ್ಲ ವಿಷಯದಲ್ಲಿ ರಾಹುಲ್ ಗಾಂಧಿ ಫೈನ್. ಎಲ್ಲ ವಿಷಯ ಯಂಗ್ ಮ್ಯಾನ್, ನಾವೆಲ್ಲ ಯಂಗ್ ಸ್ಟಾರ್, ನಾವೆಲ್ಲರಿದ್ರು. ರಫೇಲ್ ಬಿಟ್ಬಿಟ್ರೆ ಇನ್ನೇನು ಇಲ್ಲ ಅಂತಾರೆ. ಯಾರ್ದ್ರಲ್ಲಿ ಮೋದಿ ಏನ್ ಮಾಡಿದ್ರು? ಬರೀ ವರ್ಲ್ಡ್ ಟೂರ್. ರಾಹುಲ್ ಗಾಂಧಿ ಹೋದಲ್ಲೆಲ್ಲ ಬರೀ ರಫೇಲೇ ಮಾತಾಡ್ತಾರೆ, ಬೇರೆ ಏನು ಮಾತಾಡ್ತಾರೆ. ಹೌದು, ನೀವು ಮೋದಿ ಅವರು ಏನ್ ಮಾಡಿದ್ರು? ಇಲ್ಲಿ ಬರೀ ವರ್ಲ್ಡ್ ಸುತ್ತಿದ್ರು. ಅವರಿಗೆ ಛಾಯೆ ಮಾರಿ ಇಲ್ಲಿ ಭಾರತವನ್ನು ಒಂದು ಪ್ರಧಾನಮಂತ್ರಿ ಮಾಡಿದ ನಂತರ ಅವರಿಗೆ ವರ್ಲ್ಡ್ ಟೂರ್ ಸುತ್ತು ಆಸೆ ಇತ್ತು, ಅದನ್ನು ಈಡೇರಿಸ್ತಾ ಇದ್ದಾರೆ. ಬೇರೆ ಏನು ಮಾಡಿದ್ರು ಅವರು? ಆ ನೋಟ್ ಬ್ಯಾನ್ ಮಾಡಿ ಎಲ್ಲ ಭಾರತ ದೇಶವನ್ನೇ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಸರ್ತಿ ನಾವು ಎಲ್ಲರೂ ಸೇರಿ ಯಂಗ್ ಸ್ಟಾರ್ ರಾಹುಲ್ ಗಾಂಧಿ ಅವರನ್ನು ಪ್ರಧಾನ ಮಾಡಿ ನಾವೆಲ್ಲರೂ ರಾಹುಲ್ ಗಾಂಧಿ 100% ರಾಹುಲ್ ಗಾಂಧಿಗೆ ನೀವು ಇಲ್ಲಿ ನೋಡ್ಬೋದು, ಒಂದೊಂದು ಫಿಶ್ಗಳಿಗೂ ಕೂಡ ಒಂದೊಂದು ಹೆಸರುಗಳು ಇಟ್ಟಿದ್ದಾರೆ. ಸೊ ಹಾಗಾಗಿ ಕೇಳ್ತಾ ಇದೀವಿ, ನಾವು ಸ್ವಲ್ಪ ತಿಳ್ಕೊಳ್ಳೋಣ ಫಿಶ್ಗಳ ಏನೇನೆ ಅಂತ ಹೇಳಿ. ಸೊ ನಿಮ್ದು ಯಾರಿಗೆ ಓಟ್ ಇಷ್ಟಲ್ಲ? ಯಾವ್ದಾದ್ರೂ ಒಂದು ಓಟ್ ಬಂದ್ರೆ ಸಾಕು ಅಷ್ಟೇ. ನಮ್ಮ ಓಟ್ ಕಾಂಗ್ರೆಸ್. ಓಕೆ, ಇಲ್ಲೆಲ್ಲ ಕಾಂಗ್ರೆಸ್ಗೆ. ಓಕೆ, ಸೊ ನಮ್ಮ ಪಯಣವನ್ನು ಹಾಗೆ ಮುಂದುವರಿಸೋಣ ಬನ್ನಿ. ಇಲ್ಲಿಂದ ನದಿ ಮತ್ತು ಸಮುದ್ರದ ನಡುವೆ ಇರುವಂಥ ಒಂದು ಊರಿದೆ, ಬೇಗೆ ಅಂತ ಹೇಳಿ. ಸೊ ಆ ಊರಿಗೆ ಬೋಟ್ನಲ್ಲಿ ಹೋಗೋಣ. ಸೊ ಬೋಟ್ನಲ್ಲಿ ಒಂದಿಷ್ಟು ಜನ ಪ್ರಯಾಣ ಮಾಡ್ತಾ ಇರ್ತಾರೆ. ಏನು ಹೇಳ್ತಾರೆ ಅವರು? ಯಾರ ಬಗ್ಗೆ ಅವರಿಗೆ ಒಲವಿದೆ? ಮೋದಿನ, ರಾಹುಲೇ ಅನ್ನೋದಾದರೆ ಯಾಕೆ? ಮೋದಿನೇ ಅನ್ನೋದಾದರೆ ಯಾಕೆ? ಮೋದಿ 5 ವರ್ಷದಿಂದ ಕೊಟ್ಟಿರುವಂಥ ಆಡಳಿತದಿಂದ ಕೆಲವೊಂದಿಷ್ಟು ಜನಕ್ಕೆ ಬೇಸರ ಇದೆ, ಕೆಲವೊಂದಿಷ್ಟು ಜನಕ್ಕೆ ಖುಷಿನೂ ಇದೆ. ಸೊ ರಾಹುಲ್ ಅವರು ಸರಿಯಾದಂಥ ಅಭ್ಯರ್ಥಿನ ಮೋದಿಯವರ ಮುಂದೆ ನಿಲ್ಲೋಕೆ ಅನ್ನೋ ವಿಚಾರದಲ್ಲಿ ಜನರನ್ನು ಮಾತಾಡಿಸ್ತೀನಿ. ಬೋಟ್ ಒಳಗಡೆ ಹೋಗ್ತೀನಿ, ಬನ್ನಿ ನನ್ನ ಜೊತೆಗೆ. ಓಕೆ, ಈ ಒಂದು ಬೋಟ್ ಬಂದಿದೆ. ಇದೇ ಬೋಟಲ್ಲಿ ನಾವು ಕೂಡ ಪ್ರಯಾಣಿಸಬೇಕು. ಈಗ ಬಂದಿದ್ದಾರೆ, ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ ಹೇಳಿ. ಮೇಡಮ್ ನಮಸ್ತೆ, ಯಾರಿಗೆ ಓಟ್ ಇಷ್ಟಲ್ಲ? ನಮಗೆ ಇಷ್ಟ ಬಂದಿದ್ದಕ್ಕೆ. ಅಮ್ಮ ನಮಸ್ತೆ, ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ ಬಿಜೆಪಿಗೆ. ಯಾಕೆ? ತುಂಬಾ ಒಳ್ಳೇದಾಗ್ತದೆ. ನಮಸ್ಕಾರ ಸರ್. ನಮಸ್ಕಾರ. ಯಾರಿಗೆ ಓಟ್ ಹಾಕ್ಬೇಕು ಅಂತ? ನಳಿನ್ ಕುಮಾರ್ ಅವರಿಗೆ. ಯಾಕೆ? ಒಳ್ಳೆ ಕ್ಯಾಂಡಿಡೇಟ್. ಈಗ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ನೋಡ್ತೀರಾ ಇಲ್ಲ ಮೋದಿ ಅವ್ರನ್ನ ನೋಡ್ತೀರಾ? ಎಲ್ಲರನ್ನು ಒಂದೇ ಇದು, ಅವ್ರು ನೋಡಿದ್ರೆ ನಾವು ಬೋಟಲ್ಲಿ ಹೋಗೋಣ, ಬೋಟಲ್ಲಿ ಜನ ಸಿಕ್ಕರೆ ಮಾತಾಡ್ಸೋಣ. ಓಕೆ, ಬುಲೆಟ್ ರಿಪೋರ್ಟರ್ ನಮ್ಗೀಗ ಬೋಟ್ನಲ್ಲಿ ಬಂದಿದೆ. ಬುಲೆಟ್ ರಿಪೋರ್ಟರ್ನ ನಿಲ್ಸಿದೀವಿ, ಬೋಟಲ್ಲಿ ಬಂದಿದೀವಿ, ಒಂದು ಊರಿಗೆ ಹೋಗ್ತಾ ಇದೀವಿ, ಬೇಗೆ ಅನ್ನೋ ಊರಿಗೆ. ಸೊ ಜನರನ್ನ ಮಾತಾಡಿಸ್ತೀನಿ, ಒಂದಿಷ್ಟು ಜನ ಇದ್ದಾರೆ. ಸರ್ ನಮಸ್ಕಾರ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ಬಿಜೆಪಿಗೆ. ಯಾಕೆ? ಮೋದಿ ಒಳ್ಳೆ ಕೆಲಸ ಮಾಡ್ತಾರೆ. ಹಾಗಾಗಿ ಏನ್ ಮಾಡಿದ್ರು ಅಂತ 5 ವರ್ಷದಲ್ಲಿ? ಏನೂ ಮಾಡಲಿಲ್ಲ ಅಂತಾರೆ. ಅಲ್ಲ, ನಮಗೆಲ್ಲ ಬಿಜೆಪಿ. ನಾವು ಎಲ್ಲ ಕರಾವಳಿ ಏರಿಯಾ ಎಲ್ಲ ಬಿಜೆಪಿ. ಹೌದಾ? ಯಾಕೆ? ಯಾಕೆಂದ್ರೆ ನಮಗೆ ಅದು ಒಳ್ಳೇದಾಗ್ತದೆ. ಓಕೆ, ಇಲ್ಲೊಬ್ರು ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ನಾವು ಮೋದಿಗೆ ಮಾಡ್ಬೇಕಂತ. ಮೋದಿಗೆ ಮಾಡೋದು. ನಮಗೆ ಮೋದಿ ಅಂದ್ರೆ ಇಲ್ಲಿ ಒಂದು ಕೆಲಸ ಎಲ್ಲ ಆಗ್ಲಿ ಅಂತ. ಬಡವರಿಗೇನು ಮಾಡಿಲ್ಲ ಅಂತಾರೆ. ಮಾಡಿಲ್ಲ, ಕಟೀಲ್ನವರು ಮಾಡ್ಲಿಲ್ಲ. ಆದ್ರೂ ಇನ್ನಾದ್ರೂ ಮಾಡ್ತಾರಾ ಅಂತ ನೋಡುವ ಅಂತ. ಇಲ್ಲಿವರೆಗೂ ಕಟೀಲ್ನವರು ಮಾಡ್ಲಿಲ್ಲ. ಕಟೀಲ್ನವರು ಏನು ಮಾಡ್ಲಿಲ್ಲ ಇಲ್ಲಿ. ಸರ್ ನಮಸ್ತೆ, ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ಮೊದಲಿಂದ ನಾವು ಬಿಜೆಪಿ. ಆಗೋದು ಮೊದಲಿಂದ ಸ್ಟಾರ್ಟಿಂಗ್. ಯಾರು ಹೇಳಿದ್ದು? ಟಿವಿಯಲ್ಲೆಲ್ಲ ತೋರಿಸ್ತಾರೆ ಮೋದಿಯ ಈ ವರ್ಷ ಹಾಕಿದ್ರೆ ಎಲ್ಲ ಆಗ್ತದೆ ಅಂತ ಕೆಲಸ. ಎಲ್ಲ ಮಾಡಿದವರಂತೆ ಹೇಳ್ತಾರಲ್ಲ ಜನರು ಹೇಳ್ತಾರೆ ಅವರೇ ಮಾಡಿದ ಅಂತ ಮೋದಿ ಅಂತ. ಇದೀಗ ಹಣ ಎಲ್ಲ ಚೇಂಜ್ ಆಯ್ತು, ಎಲ್ಲ ಅವರೇ ಮಾಡಿದಲ್ಲ, ಇಲ್ಲದ್ರೆ ಅದು ಆಗ್ತಿತ್ತು. ನಮ್ಮ ಮೋದಿ ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸರಿ? ಬಿಜೆಪಿಗೆ. ಬಿಜೆಪಿನೇ? ಯಾಕೆ?
ನಮಗೆ ಮೋದಿಯವರು ಒಳ್ಳೆ ವ್ಯವಸ್ಥೆಯನ್ನು ಮಾಡಿ. ಯುವಕರಿಗೆ ಏನು ನೀವು ಉದ್ಯೋಗನೇ ಕೊಡಲಿಲ್ಲ ಅಂತಾರೆ. ಇಲ್ಲಪ್ಪ, ಕೊಟ್ಟಿದ್ದಾರೆ, ಉದ್ಯೋಗ ಕೊಟ್ಟಿದ್ದಾರಲ್ಲ, ಅವ್ರಿಗೆ ಬೇಕಾದದನ್ನು ಮಾಡಿದ್ದಾರೆ. ನಮಗೆ 5 ವರ್ಷ ಬರೀ ಭಾಷಣ ಆಯಿತು ಅಂತಾರೆ. ಇಲ್ಲಪ್ಪ, ಇನ್ನೂ 5 ವರ್ಷ ಇದೆ. ಓಕೆ, ಬಿಜೆಪಿ 5 ವರ್ಷ ಏನು ಮಾಡಿಲ್ಲ ಅಂತಾರೆ ಮೋದಿ. ಅದು ಹೇಳುವವರು ಏನೋ ಹೇಳ್ತಾರೆ, ಅವರೇ ಮಾಡಿದ್ದಲ್ಲ, ಎಲ್ಲ ಮಾಡಿದ್ದು ಮೋದಿ ಅವರೇ ಎಲ್ಲ ಮಾಡಿದ್ದಾರಪ್ಪ. ಓಕೆ, ನಿಮ್ಮ ಬಿಜೆಪಿ ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಬಿಜೆಪಿ ಅವರು. ಇದಿಷ್ಟು ಬೋಟ್ನ ಆಲ್ರೆಡಿ ಬೇಂದ್ರೆ ಊರಿಗೆ ಬಂದು ತಲುಪಿದ್ದೀವಿ. ನೀವು ನೋಡ್ಬೋದು ಆ ಕಡೆಗೆ ಜನ ಎಲ್ಲ ಇಳಿತಾ ಇದ್ದಾರೆ. ಸೊ ಇದು ಬೇಂದ್ರೆ ಊರಿಗೆ ಒಂದು ಮಧ್ಯದಲ್ಲಿ ನದಿ ಮತ್ತು ಸಮುದ್ರದ ಮಧ್ಯದಲ್ಲಿರುವಂಥ ಒಂದು ಊರಿದು. ಬೇಂದ್ರೆ ಊರಿಗೆ ಬಂದು ತಲುಪಿದ್ದೀವಿ. ಇಲ್ಲಿಂದ ಮತ್ತೆ ವಾಪಸ್ ಹೋಗೋಣ. ಅದಕ್ಕೂ ಮೊದಲು ಒಂದಿಷ್ಟು ಜನ ಇದ್ದಾರೆ, ಜನರನ್ನ ಕೂಡ ಮಾತಾಡಿಸುವಂಥ ಕೆಲಸ ಮಾಡ್ತೀನಿ. ಇಲ್ಲೂ ಒಂದಿಷ್ಟು ಜನ ಇದ್ದಾರೆ. ನಮಸ್ತೆ. ಯಾರಿಗೆ ಓಟ್ ಹಾಕಬೇಕು ಅಂತ ಮೈಸಲ? ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವರಿಗೆ ಮಾತ್ರ. ಒಳ್ಳೆ ಕೆಲಸ, ಒಳ್ಳೆ ಕೆಲಸ ಈಗ ಮೋದಿ ಮಾಡ್ತಾರಲ್ಲ. ಏನು ಮಾಡಿಲ್ಲ ಅಂತ ಬಡವರಿಗೆ? ಯಾರು ಬಡವರಿಗೆಲ್ಲ ಮಾಡ್ತಾರೆ. 60 ವರ್ಷದವರಿಗೆ ಇಷ್ಟು ಹಣ ಮಾಡ್ತಾರೆ, ಮತ್ತೆ ಗಂಡ ಸತ್ತವರಿಗೆ ಹಣ ಮಾಡ್ತಾರೆ. ಇನ್ನೇನು ಮಾಡಬೇಕು? ಹೆಣ್ಣು ಮಕ್ಕಳಾದರೆ ಇಷ್ಟು ಕೊಟ್ಟಂದ್ರೆ ಬ್ಯಾಂಕಿಗೆ ಅವರ ಪಾಸ್ಬುಕ್ ಎಲ್ಲ ಮಾಡ್ತಾರೆ. ಇನ್ನೇನು ಮಾಡಬೇಕು ಮೋದಿಯವರು? ಅವರು ಎಲ್ಲ ದೇಶಕ್ಕೆ ಒಳ್ಳೆಯದೇ ಮಾಡ್ತಾರೆ, ಏನು ಕೆಟ್ಟದ್ದು ಮಾಡಲಿಲ್ಲ. ಯಾಕೆ ರಾಹುಲ್ ಗಾಂಧಿ ಬೇಡ? ರಾಹುಲ್ ಗಾಂಧಿನ ಎಲ್ಲ ಹಿಡಿದಾದ್ರಲ್ಲ ಗೌರ್ಮೆಂಟ್ನವರು. ಇನ್ನು ಕಲಿಬೇಕವ. ನಮಸ್ತೆ. ಯಾರಿಗೆ ಸರ್ ಓಟು? ಮೋದಿ. ಯಾಕೆ ರಾಹುಲ್ ಗಾಂಧಿ ಬೇಡ? ರಾಹುಲ್ ಗಾಂಧಿ ಯಂಗ್ ಮ್ಯಾನ್, ಅವ ಇನ್ನೂ ಸಹ ಹಿಂದೆ ಇದ್ದಾನೆ ದೇಶದ ಬಗ್ಗೆ. ನೀವು ನೋಡ್ಬೋದು ಛತ್ರಪತಿ ಶಿವಾಜಿ ಅವರ ಸ್ಟ್ಯಾಚ್ಯೂ ಕೂಡ ಅಲ್ಲಿ ದೂರದಲ್ಲಿ ಕಾಣಿಸ್ಕೊಳ್ತಾ ಇದೆ. ಛತ್ರಪತಿ ಶಿವಾಜಿ ಅವರ ಸ್ಟ್ಯಾಚ್ಯೂ ಅನ್ನ ಇಲ್ಲಿದೆ, ಪ್ರತಿಮೆ ಚೆನ್ನಾಗಿದೆ ಒಂದು ರೀತಿಯಾಗಿ. ಇದು ಬೇಂದ್ರೆ ಗ್ರಾಮ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಒಂದಿಷ್ಟು ಜನ ಇದ್ದಾರೆ, ಮಾತಾಡಿಸ್ತೀನಿ. ಸರ್ ನಮಸ್ತೆ. ಯಾರಿಗೆ ಓಟ್ ಹಾಕಬೇಕು ಅಂತ ಈ ಸಲ? ನಾವು ಬಿಜೆಪಿಗೆ. ಸರ್ ನಮಸ್ತೆ. ನಮಸ್ತೆ. ಯಾರಿಗೆ ಓಟ್ ಹಾಕಬೇಕು ಅಂತ ಸರ್ ಈ ಸಲ? ಈ ಸಲ ಕಾಂಗ್ರೆಸ್ಸಿಗೆ ಆಗ್ಬೇಕಂದಿದ್ದೇನೆ. ಕಾಂಗ್ರೆಸ್ಸಿಗೆ ಯಾಕೆ? ರಾಹುಲ್ ಗಾಂಧಿ ಅವರಿಗ? ಹೌದು. ರಾಹುಲ್ ಗಾಂಧಿ ಅವ್ರು ನೋಡಿ ಹಾಕೋದಾ? ಯಾರಿಗೆ ನೋಡಿ ಹಾಕೋದು? ರಾಹುಲ್ ಗಾಂಧಿ ಇಲ್ಲಿ ಇಲ್ಲಲ್ಲ, ವಯನಾಡಲ್ಲೆಲ್ಲ ಇರೋದು. ಅವ್ರನ್ನ ಕೇರಳ ಅವ್ರನ್ನ ನೋಡಿ ಹಾಕೋದಾ? ಅಲ್ಲ, ಏನಾದ್ರೂ ಚೇಂಜ್ ಬೇಕಂತ. ಓಕೆ, ಯಾರಿಗೆ ಹಾಕ್ಬೇಕು ಅಂತ ಈ ಸಲ ಓಟು? ನಾವು ಕಾಂಗ್ರೆಸ್. ಯಾಕೆ? ಮುಂಚೆಯಿಂದನೂ ಕಾಂಗ್ರೆಸ್. ರಾಹುಲ್ ಗಾಂಧಿ ನೋಡಿ ಓಟ್ ಹಾಕೋದಾ ಇಲ್ಲ ಇಲ್ಲಿರುವಂತ ಕ್ಯಾಂಡಿಡೇಟ್ ನೋಡಿ ಹಾಕೋದಾ? ಇಲ್ಲಿರೋ ಕ್ಯಾಂಡಿಡೇಟ್ ನೋಡಿ ಹಾಕೋದು. ವಾಪಸ್ ಹೋಗ್ತಾ ಇದೀವಿ. ಒಂದಿಷ್ಟು ಜನ ಮತ್ತೆ ಸೇರ್ಕೊಂಡಿದ್ದಾರೆ ನಮ್ಮ ಜೊತೆಗೆ. ನಮಸ್ತೆ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ಕಾಂಗ್ರೆಸ್ಗೆ. ಓಕೆ, ಅಮ್ಮ ನೀವು? ನಾವು ಬಿಜೆಪಿ. ಯಾಕೆ? ನಮ್ಗೆ ಮೋದಿನೆಲ್ಲ ಕೇಳಿದೆಯಲ್ಲ ನಾವು, ಅದಕ್ಕೆ ಅವರಿಗೆ ಹಾಕುದು. ನಾವು ಏನು ಮಾಡಿಲ್ಲ ಅಂತಾರೆ. ಯಾರು ಇರುವುದು? ಏನು ಮಾಡಲ್ಲ, ಎಲ್ಲ ಮಾಡಿದ್ದಾರೆ ಅವರು. ಹೌದು, ಮೋದಿ ಅವರು. ಮೇಡಮ್ ನಮಸ್ತೆ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ನಳಿನ್ ಕುಮಾರ್ ಕಟೀಲ್. ನಳಿನ್ ಕುಮಾರ್ ಕಟೀಲ್. ಯಾಕೆ? ತುಂಬ ಡೆವಲಪ್ಮೆಂಟ್ ಆಗಿದೆ ಮೋದಿ ಬಂದಾಗಿನಿಂದ. 60 ವರ್ಷದಲ್ಲಿ ನಾವು ಏನು ಕಾಣಲಿಲ್ಲ, ಅದನ್ನು ಈಗ 4 ವರ್ಷದಿಂದ ನೋಡ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮ ಓಟ್ ಯಾವತ್ತಿಗೂ ಬಿಜೆಪಿಗೆ. ರೈಟ್. ಓಕೆ, ನಮಸ್ತೆ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ಬಿಜೆಪಿಗೆ. ಯಾಕೆ? ಅದು ನಮ್ಮ ಮೇಲೆ ಇರುವುದು, ಡಿಪೆಂಡ್ ಆಗಿ. ಇಲ್ಲೊಂದಿಷ್ಟು ಜನ ಇದ್ದಾರೆ. ಮೇಡಮ್ ನಮಸ್ತೆ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ಬಿಜೆಪಿಗೆ. ಯಾಕೆ? ಮೋದಿಯನ್ನು ಇನ್ನೊಂದ್ಸಲ ನೋಡ್ಬೇಕಂತ ಆಸೆ ಇದೆ. ಇನ್ನೊಂದ್ಸಲ ಇದಿಷ್ಟು ನಮ್ಮ ಬೋಟ್ನಲ್ಲಿ ಪಯಣ. ಹಾಗೆ ಮುಂದುವರಿಸೋಣ ಬನ್ನಿ. ನಮ್ಮ ಬುಲೆಟ್ ರಿಪೋರ್ಟರ್ನ ಬೋಟ್ ರಿಪೋರ್ಟಿಂಗ್ ಸಾಕೀಗ ಬುಲೆಟ್ ರಿಪೋರ್ಟರ್ ಪಯಣವನ್ನು ಮುಂದುವರಿಸೋಣ. ಓಕೆ, ಬಂದರಿನಲ್ಲಿ ನೀವು ಒಂದಿಷ್ಟು ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರಿ. ಅಂದರೆ ಫಿಶ್ ಮಾರ್ಕೆಟು ಮತ್ತು ಮಂದ್ರೇನಿದೆ ಮೀನುಗಾರಿಕೆ ಬಂದರು. ಇಲ್ಲಿ ಜನ ಹೇಳ್ತಾ ಇರೋದು ಮಾತುಗಳನ್ನ ನೀವು ಕೇಳಿಸ್ಕೊಳ್ತಾ ಇದ್ರಿ. ಒಂದು ನೋಟ್ ಬ್ಯಾನ್ ವಿಚಾರ ಮಾತಾಡ್ತಾ ಇದ್ದಾರೆ, ಇನ್ನೊಂದು ಟ್ಯಾಕ್ಸ್ ವಿಚಾರದಲ್ಲಿ ಅಂದರೆ GST ವಿಚಾರದಲ್ಲಿ. ಇದರಲ್ಲಿ ದೊಡ್ಡ ಮಟ್ಟದಲ್ಲಿರುವಂಥ ವಿಚಾರ ಏನು ಅಂತಂದರೆ, ನೋಟ್ ಬ್ಯಾನ್ ಬಗ್ಗೆ ಇಷ್ಟೊಂದು ಯಾಕೆ ಮಾತಾಡ್ತಾ ಇದ್ದಾರೆ ಅಂದರೆ, ಅತ್ಯಂತ ಹೆಚ್ಚಾಗಿ ಕಪ್ಪು ಹಣದ ಓಡಾಟ ಇದ್ದಿದ್ದೇ ಬಂದರು ಜಾಗದಲ್ಲಿ. ಆ ಕೋಪ ಈ ಜನರಲ್ಲಿದೆ. ಅದು ಯಾವ ಮಟ್ಟದಲ್ಲಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ಬಂದರಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ಇದೆ. ನಳಿನ್ ಕುಮಾರ್ ಕಟೀಲು ಅಂತಿದ್ದಾರೆ, ಇನ್ನೊಂದು ಕಡೆ ಮಿಥುನ್ ರಾಯು ಅಂತಿದ್ದಾರೆ. ಬಟ್ ಇದು ಹೇಗೆಲ್ಲ ಪರಿಣಾಮಗಳನ್ನು ಯಾವ ರೀತಿಯಾಗಿ ಓಟ್ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಬನ್ನಿ ನಮ್ಮ ಪಯಣ ಮುಂದುವರಿಸೋಣ. ಚರ್ಚ್ ಹತ್ರನೇ ಇದ್ದೀವಿ, ಒಂದಿಷ್ಟು ಜನ ಮಾತಾಡ್ಸೋಣ. ಸಿಸ್ಟರ್ ನಮಸ್ತೆ. ಯಾರಿಗೆ ಓಟ್ ಹಾಕಬೇಕು ಅಂತ ಇದೆ ಸಿಸ್ಟರ್ ಈ ಸಲ? ಯಾರಿಗೆ ಓಟ್ ಹಾಕಬೇಕು ಅಂತ ಇದೆ? ಹೌದಾ?
ಹೌದಾ? ಅಲ್ಲಲ್ಲ, ದೇಶ ನೋಡ್ಬೇಕಾ ಇಲ್ಲ ಇಲ್ಲಿ ಕ್ಷೇತ್ರ ನೋಡ್ಬೇಕಾ? ದೇಶ. ಹಾ, ದೇಶ ನೋಡಿ ಓಟ್ ಹಾಕ್ಬೇಕು. ರೈಟ್, ಓಕೆ. ಅಣ್ಣ ನಮಸ್ತೆ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ಕಾಂಗ್ರೆಸ್ಸೇ. ಯಾಕೆ? ರಾಹುಲ್ ಗಾಂಧಿ ಬೇಕಾ? ಹೌದಾ? ಏನ್ ಮಾತಾಡಕ್ಕೆ ಬರಲ್ಲ ಅಂತಾರೆ ರಾಹುಲ್ ಗಾಂಧಿಗೆ? ಸೊ ಇಲ್ಲೊಂದಿಷ್ಟು ಜನ ಇದ್ದಾರೆ. ಸರ್ ನಮಸ್ಕಾರ. ಯಾರಿಗೆ ಓಟ್ ಅಂತ ಸರ್ ಈ ಸಲ? ನಾವು ಓಟ್ ಯಾರಿಗೆ ಅಂತ ಹಾಕೋದಂತ ಇಲ್ಲ, ಆದ್ರೆ ನಮ್ಮ ರಾಜ್ಯದಲ್ಲಿ ಈಗ ಮೇಲಿಂದ ಮೋದಿ ಬರ್ಬೇಕಂತ ನಮ್ಮ ಮೋದಿ ಬರ್ಬೇಕಂತ ನಮ್ದು ಒಳ್ಳೇದು. ಆದ್ರೆ ಇಲ್ಲಿ ಕೆಳಗಡೆ ಇರುವವರು ಯಾರು ಸರಿಯಾಗಿ ಕೆಲಸ ಮಾಡುದಿಲ್ಲ. ಯಾಕೆಂದ್ರೆ ಈಗ ನಳಿನ್ ಕುಮಾರ್ ಇಷ್ಟು ಸಮಯ ಇದ್ರು, ಅವರಿಂದ ಏನಾಗಿಲ್ಲ ಆಗ್ಲಿಲ್ಲ. ಆಮೇಲೆ ಅದಕ್ಕಿಂತ ಮೊದಲು ರಮನಾಥ್ ರೈ ಅವರಿದ್ರು, ಅವರಿಂದಸು ಅಂತದ್ದು ಏನಾಗಿಲ್ಲ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಇದೆ ಈ ಸಲ? ಮೋದಿ ಬಗ್ಗೆ. ಏಕೆ? ಯಾಕಂದ್ರೆ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ಏನು ಮಾಡಿಲ್ಲ ಅಂತಾರೆ ಜನರು ಹೇಳ್ತಾರೆ. ಹೌದಾ? ಯಾಕೆ ರಾಹುಲ್ ಬೇಡ? ಸರ್ ನಮಸ್ಕಾರ. ನಮಸ್ತೆ ಸರ್. ಯಾರಿಗೆ ಓಟ್ ಹಾಕ್ಬೇಕು ಅಂತ ಸರ್ ಈ ಸಲ? ಓಟು ಅಂದರೆ ನಮ್ಮ ಭಾರತ ದೇಶದ ಬಗ್ಗೆ ಒಂದು ರಕ್ಷಣೆ ಮಾಡಬೇಕಾದ್ರೆ ನಮ್ಮ ಪ್ರಧಾನಿ ಮೋದಿ ಅವರಿಗೆ ಒಂದು ಓಟು ಕೊಡಬೇಕಂತ ನಮ್ಮೊಂದು ಇಚ್ಛೆ, ನನ್ನೊಂದೊಂದು ಇಚ್ಛೆ. ಓಕೆ, ದೇಶ ರಕ್ಷಣೆ ಮಾಡಿಬಿಟ್ರೆ ಸಾಕ ಅಂತ? ಇಲ್ಲ, ಅದು ದೇಶ ರಕ್ಷಣೆ ಮಾಡೋದು ಆಗಲ್ಲ. ಕರಪ್ಷನ್ ಎಲ್ಲ ಹೋಗ್ಬೇಕು, ಭ್ರಷ್ಟಾಚಾರ ಇದೆಲ್ಲ ನಿಂತ್ರೆ, ಬಡತನ, ಮೂಲಸೌಕರ್ಯ ಇದೆಲ್ಲ ವ್ಯವಸ್ಥೆ ಆದ್ರೆಲ್ಲ ಏನು ಮಾಡೇ ಇಲ್ಲ ಅಂತಾರೆ 5 ವರ್ಷದಿಂದ. ಎಲ್ಲರೂ ಆಗಿ 20 ವರ್ಷದಲ್ಲಿ ಅವರು ಏನು ಮಾಡಿದ್ದಾರೆ. ನಮಸ್ಕಾರ ಸರ್. ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ಓಟಿನ ಬಗ್ಗೆ ತೀರ್ಮಾನ ಮಾಡಿದ್ರೆ ಇವಾಗ ಪಕ್ಷ ನಮಗೆ ಎಲ್ಲ ಪಕ್ಷ ಮುಖ್ಯ ಅಲ್ಲ. ನಮಗೆ ಇಲ್ಲಿ ದೇಶಕ್ಕೆ ಹೋರಾಡಿಕೊಂಡು ಕರೆಕ್ಟಾಗಿ ಕರ್ತವ್ಯ ನಿರ್ವಹಿಸುವಂತ ಒಂದು ವ್ಯಕ್ತಿತ್ವ ಬೇಕು. ಯಾರಿದ್ದಾರೆ ಈಗ ನಮ್ಮ ಮಟ್ಟಿಗೆ ಕರ್ನಾಟಕದಲ್ಲಿ ಅಂದ್ರೆ ಕುಮಾರಸ್ವಾಮಿ ಒಳ್ಳೆ ವ್ಯಕ್ತಿ. ಕುಮಾರಸ್ವಾಮಿ ಅವರು ನಂಬರ್ 1. ಓಕೆ. ದೇವೇಗೌಡರು ಅಂದ್ರೆ ಅವ್ರ ಮಣ್ಣಿನ ಮಗ ಅಂತ ಹೆಸರೇ ಫಸ್ಟ್ನಿಂದ ಇದು ದಾಡ್ಕೊಂಡ. ರೈತರ ಬಗ್ಗೆ ಈಗ ಪ್ರಧಾನಿ ಯಾರಾಗಬೇಕು ಅಂತೀರಾ? ಪ್ರಧಾನಿ ಇವಾಗ ನೆಕ್ಸ್ಟ್ ರಾಹುಲ್ ಗಾಂಧಿನೇ ಆಗ್ಬೇಕು. ಯಾಕೆ? ರಾಹುಲ್ ಗಾಂಧಿಗೆ ಮಾತಾಡಕ್ಕೆ ಬರಲ್ಲ ಅಂತಾರೆ. ಮಾತಾಡಕ್ಕೆ ಬರಬೇಕಂದ್ರೆ ಇವಾಗ ಇಷ್ಟು ಅವ್ರ ಪಾರಂಪರೆಯಿಂದ ಗಾಂಧೀಜಿಯವರ ತತ್ವವನ್ನು ಇದು ಮಾಡ್ಕೊಂಡು ಅವರ ನೆಕ್ಸ್ಟ್ ಇದು ಮಾಡ್ಬೇಕಾಗುತ್ತೆ. ಬರೀ ಹೇಳ್ಕೊಂಡು ಬರ್ತಾರೆ, ಸುಮ್ಮನೆ ಅದನ್ನೇನು ಪಾಲಿಸಲ್ಲ ಅಂತಾರೆ. ಬಂದಿದೆಯಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಏನಾಗಿದೆ ಅಂತ ಮುಂಚೆ ಕಾಂಗ್ರೆಸ್ ಮುಂಚೆ ರಾಹುಲ್ ಗಾಂಧಿನ ಪಪ್ಪು ಅಂತ ಕರೀತಾರೆ. ಅದು ಹೇಳುವವರು ಹೇಳ್ತಾರೆ. ಈಗ ನಾನು ಹೇಳಿದ್ದೇನೆ, ನಾನು ಹೇಳಿದ ತಕ್ಷಣ ಚೇಂಜ್ ಆಗುತ್ತಾ? ಓಕೆ, ಜನರಲ್ಲಿ ಡಿಪೆಂಡ್ ಆಗುತ್ತೆ. ಯಾರಿಗೆ ಓಟ್ ಸರ್? ನಮ್ದು ಬಿಜೆಪಿ ಕಮಲ. ಯಾಕೆ? ಯಾಕಂತ ಮೋದಿ ಅವರ ಅಡ್ಮಿನಿಸ್ಟ್ರೇಷನ್ ಉಂಟಲ್ಲ, ಇಷ್ಟರವರೆಗೆ ನಮಗೆ ಕಾಂಗ್ರೆಸ್ ಗೌರ್ಮೆಂಟ್ ಇಷ್ಟು ಆಳ್ವಿಕೆ ಮಾಡಿತ್ತು. ಕೇವಲ 5 ವರ್ಷದಲ್ಲಿ ಮೋದಿ ಮಾಡಿದ ಸಾಧನೆ ಅಮೋಘ. ಚೌಕಿದಾರ್ ಚೋರೇ ಅಂತಾರೆ. ಇಲ್ಲ, ಅವರು ನಿಜವಾಗ್ಲೂ ಚೌಕಿದಾರೇ ಆಗ್ಬೇಕು. ಚೌಕಿದಾರ್ ಚೋರ್ ಅಂತ ಇದ್ದಾರೆ. ಅವ್ರು ಯಾವಾಗಲೂ ಧೀರ್, ಚೋರ್ ಅಲ್ಲ, ಅವ್ರು ಧೀರ್. ಓಕೆ. ಯಾವಾಗಲೂ ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ನಾವು ಕಾಂಗ್ರೆಸ್ ಆಗುದು ಸರ್. ಯಾಕೆಂದ್ರೆ ಕಾಂಗ್ರೆಸ್ ಇದ್ದರೆ ಎಲ್ಲರಿಗೆ ಎಲ್ಲಾ ಜಾತಿಯವರಿಗೆ ಒಳ್ಳೇದಾಗಿದೆ. ಬಿಜೆಪಿ ಬಂದು ಆ ಜಾತಿ ಹಿಂದೂ ಮುಸ್ಲಿಂ ಇವರು ಜಗಳ ಮಾಡಿಕೊಂಡು ಅದು ಮಾಡಿ ಇದು ಮಾಡಿ ಅಂತ ಹೇಳಿ ಸುಮ್ಮನೆ ಜಗಳ ಮಾಡ್ತಾರೆ ಸರ್. ರಾಹುಲ್ ಗಾಂಧಿ ಇನ್ನು ಬಚ್ಚ ಅಂತಾರೆ. ಇಲ್ಲ, ರಾಹುಲ್ ಗಾಂಧಿ ಬಚ್ಚ ಅಲ್ಲ, ರಾಹುಲ್ ಗಾಂಧಿ ಜೆಂಟ್ಲ್ಮ್ಯಾನ್, ಅವರು ಹೀರೋ ಸರ್. ಎಲ್ಲಾ ಜಾತಿಯವರು ಜಾತಿ ನೋಡಲ್ಲ ಅವರು. ಓಲೈಕೆ ಮಾಡ್ಕೊಂಡೆ ರಾಹುಲ್ ಗಾಂಧಿ ಮಾಡ್ತಾರೆ. ಇವರು ಸುಳ್ಳು ಹೇಳ್ತಾರೆ, ಬಿಜೆಪಿ ನರೇಂದ್ರ ಮೋದಿ ಸುಳ್ಳು ಹೇಳ್ತಾರೆ. ಜಾತಿ ಓಲೈಕೆ ಮಾಡೋದೇ ರಾಹುಲ್ ಗಾಂಧಿ ಯಾವತ್ತು ಮಾಡಬಾರ್ದು, ಎಲ್ಲರಿಗೆ ದೇವರು ಒಂದೇ. ನಮಸ್ತೆ. ಸೊ ಯಾರಿಗೆ ಓಟ್ ಹಾಕ್ಬೇಕು ಅಂತ ಇದೆ ಈ ಸಲ? ಆಬ್ವಿಯಸ್ಲಿ ನಳಿನ್ ಕುಮಾರ್. ನಳಿನ್ ಕುಮಾರ್. ಯಾಕೆ? ಏನು ಮಾಡಿಲ್ಲ, ಇಲ್ಲಿ ಯಾವ ಸಮಸ್ಯೆನೂ ಕೇಳ್ಕೊಳ್ಳಿಲ್ಲ ಅಂತಾರೆ ನಳಿನ್ ಕುಮಾರ್ ಅವರು. ನಳಿನ್ ಕುಮಾರ್ ಮಾಡ್ಲಿಲ್ಲ ಅಂತ ಹೇಳುವವರು ಮಾತ್ರ ಕೆಲವರು. ಖಾಲಿ ಪಂಪ್ವೆಲ್ ಮತ್ತೆ ತೊಕ್ಕೋಟಿನದ್ದು ಫ್ಲೈಓವರ್ನದ್ದು ಹೇಳ್ತಾರಲ್ಲ, ಬಾಕಿಯವರು ಎಂತ ಮಾಡಿದ್ದಾರೆ? 2014ರ ಮೊದಲು ಎಂತ ಮಾಡಿದ್ದಾರೆ? ಈಗ ಆಬ್ವಿಯಸ್ಲಿ ಒಂದು ಕ್ವಶನ್ ಕೇಳುದು ಸರ್, 2014ರಲ್ಲಿ ಯಾರು ನೀರವ್ ಮೋದಿ ಓಡಿ ಹೋದ ಹೇಳಿದ್ರು. ಅವನಿಗೆ ಲೋನ್ ಕೊಟ್ಟದ್ದು ಯಾರಂತ ಇಷ್ಟರವರೆಗೆ ಯಾರಾದ್ರೂ ಹೇಳಿದಾರ? ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ಆಲ್ ಇಂಡಿಯಾ ಲೆವೆಲಲ್ಲಿ ನೋಡಿದರೆ ಮತ್ತು ವರ್ಲ್ಡ್ ಲೆವೆಲ್ ನೋಡಿದರೆ ಮೋದಿಗೆ ಹಾಕಬೇಕು ಅಂತ ನಮ್ಮ ಅಂದಾಜು. ಯಾಕಂದರೆ ನಮ್ಮ ಇಂಡಿಯಾದನ್ನು ಗುರುತಿಸಿ ಈಗ ವರ್ಲ್ಡ್ ಲೆವೆಲಲ್ಲಿ ಗುರುತಿಸಿದ್ದು ಪ್ರಧಾನಮಂತ್ರಿ ಆದರೆ ಮೋದಿ. ಮಾಡೇ ಇಲ್ಲ ಅಂತಾರೆ 5 ವರ್ಷದಿಂದ. ಅದು ಮಾಡಿಲ್ಲ ಅಂತೇಳಿ ನಾವು ಎಣಿಸ್ಬೋದು. ಬಟ್ ನಮಗೆ ಈಗ ಲೋಕಲ್ನವರಿಗೆ ಸ್ವಲ್ಪ ಕೆಲಸ ಕಮ್ಮಿ ಮಾಡಿರ್ಬೋದು, ಬಟ್ ಲೋಕಲ್ನವರು ಇರುವಾಗ. ಬಟ್ ಆಲ್ ಇಂಡಿಯಾ ಲೆವೆಲಲ್ಲಿ ನೋಡಿದರೆ ಅನೇಕ ಕೆಲಸಗಳಾಗಿದೆ, ತುಂಬ ಕೆಲಸ. ನಾವು ಅದರ ಒಟ್ಟಿಗೆ ಹೋದರೆ ಕೆಲವು ಜನ ಲೋಕಲ್ ಅಲ್ಲಿ ಮಾಡಿಲ್ಲ, ಆದ್ರೂ ಕೂಡ ಏನ್ ಮಾಡ್ತಾರೆ, ಅಲ್ಲೇ ನೋಡ್ತಾರ. ಹೌದು, ಸೆಂಟ್ರಲ್ ಅನ್ನು ನೋಡ್ತಾರೆ. ಅದನ್ನೇ ನೋಡ್ಬೇಕು. ಇಲ್ಲಿ ಲೋಕಲ್ ಲೀಡರ್ಸ್ಗಳು ಹಿಂಗೆ ಇದ್ಬಿಟ್ರೆ ನಮ್ಮ ಕ್ಷೇತ್ರದ ಕತೆ ಏನಾಗುತ್ತೆ? ಅದಕ್ಕೆ ಎಲ್ಲರೂ ಈ ಸಲ ಹೇಳ್ತಾ ಇದ್ದಾರೆ, ಈ ಸಲ ಅಂದ್ರೆ ಲೋಕಲ್ನ ಕೆಲಸ ಮಾಡಿದ್ರೆ ಖಂಡಿತ ನೆಕ್ಸ್ಟ್ ಟೈಮ್ ಸಹ ಬಿಜೆಪಿಗೆ ಅಂದ್ರೆ ಮೋದಿಗೆ ಹಾಕ್ಬೋದು. ಈ ಸಲ ಎಲ್ಲರೂ ಮೋದಿಗೆ ಹಾಕಿ ನೋಡ್ಬೇಕು, ಇನ್ನೊಂದು 5 ವರ್ಷ ಹೇಗೆ ಆಗ್ತದೆ ನೋಡ್ಬೇಕು. ಉದ್ಯೋಗ ಎಲ್ಲ ನಿರುದ್ಯೋಗ ಸೃಷ್ಟಿ ಆಯ್ತು, ಉದ್ಯೋಗ ಕೊಡಕ್ಕಾಗ್ಲಿಲ್ಲ.
ನೋಟ್ ಬ್ಯಾನ್ ಮಾಡಿದ್ರು, GST ಬಂತು, ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಯಿತು. ಉದ್ಯೋಗ ಸೃಷ್ಟಿ ಅಂದರೆ ನಾವು ಕಷ್ಟಪಟ್ಟು ನಮಗೆ ಉದ್ಯೋಗ ಸಿಗ್ತದಲ್ಲ. ಪ್ರತಿಯೊಬ್ಬರಿಗೆ ಮುಂಚೆ ಹೇಗೆ ಹಳ್ಳಿ ಜನರನ್ನು ಉದ್ಯೋಗ ಹುಡ್ಕೊಂಡು ಹೋಗಿದ್ದಾರೆ, ಅಲ್ಲೆಲ್ಲ ವರ್ಕ್ ಇತ್ತಲ್ಲ. ಈಗ ಹಳ್ಳಿಯವರಿಗೆಲ್ಲ ಒಳ್ಳೇದಾಗಿದೆ ನಿಜವಾಗಿ ನೋಡಿದ್ರೆ, ಗದ್ದೆ ಆಗಲಿ ಎಲ್ಲ ಕಡೆಯಲ್ಲಿ ಒಳ್ಳೇದಾಗ್ತಾ ಉಂಟು. ಅವರವರ ಕೆಲಸ ಅವರವರು ಮಾಡಿದ್ರೆ ವರ್ಕ್ ಸಿಗ್ತದಲ್ಲ, ಎಲ್ರಿಗೆ ಸಿಗ್ತದೆ ಅಂತೇಳಿ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ಮೋದಿಗೆ. ಯಾಕೆ? ಮೋದಿ ಎಲ್ಲ ಇಂಪ್ರೂವ್ಮೆಂಟ್ ಎಲ್ಲ ಮಾಡಿದಲ್ಲ, ಸುಮಾರು ಮಾಡಿಲ್ಲ ಅಂತಾರೆ. ನಳಿನ್ ಕುಮಾರ್ ಕಟೀಲ್ ಯಾವುದು ಏನು ಮಾಡೇ ಇಲ್ಲ ಅಂತಾರೆ. ನಳಿನ್ ಕುಮಾರ್ ಇಲ್ಲಿ ಮಾಡಲಿಲ್ಲ, ಸರಿ. ಅದು ನೋಡಿ ನಮಗೆ ಬೇಕಿದ್ದು ಸೆಂಟ್ರಲ್ ಲೆವೆಲಲ್ಲಿ ಬೋರ್ಡರ್ ಎಲ್ಲ ಇದು ಸೆಕ್ಯೂರಿಟಿ ಇದೆಲ್ಲ ಜಾಸ್ತಿ ಮಾಡಿದ್ದಾರೆ. ಹಾಗೆ ನಳಿನ್ ಕುಮಾರ್ ಇಲ್ಲಿ ಬರೀ ಹಿಂದುತ್ವದ ಮೇಲೆ ಓಟ್ ಕೇಳ್ತಾರೆ. ನಳಿನ್ ಕುಮಾರ್ ಏನು ಮಾಡಲಿಲ್ಲ ಅದು ಎಲ್ಲ ಅಂತ ಎಲ್ಲರೂ ಇಲ್ಲಿ ಹಿಂದುತ್ವದ ಆಧಾರದ ಮೇಲೆ ಓಟ್ ಹಾಕ್ಬೇಕಾ? ಹಿಂದುತ್ವದ ಆಧಾರ ಅಂತ ಹೇಳಿ ಅಲ್ಲ, ಮತ ಅಂತ ಹೇಳಿ ಓಟ್ ಮಾಡೋದಲ್ಲ. ಇಂಪ್ರೂವ್ಮೆಂಟ್ ಯಾರು ಮಾಡ್ತಾರೆ ಅವರಿಗೆ ಓಟ್ ಮಾಡ್ಬೋದು ಅಷ್ಟೇ. ಅಭಿವೃದ್ಧಿನ ಹಿಂದುತ್ವ ಅಲ್ಲ, ಅಭಿವೃದ್ಧಿ. ಸೊ ಯಾರಿಗೆ ಓಟ್ ಹಾಕ್ಬೇಕು ಅಂತ ಸರಿ ಸಲ? ನರೇಂದ್ರ ಮೋದಿಗೆ. ಯಾಕೆ? ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಕೆಲಸ ಅಂತ 5 ವರ್ಷದಿಂದ ಏನೂ ಮಾಡೇ ಇಲ್ಲ ಅನ್ನೋ ಆರೋಪ ನೇರವಾಗಿ ನರೇಂದ್ರ ಮೋದಿ ಮೇಲೆ. ನೋಟ್ ಬ್ಯಾನ್ ಮಾಡಿದ್ರು, GST ತಂದ್ರು, ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿಲ್ಲ, ಬರೀ ಶ್ರೀಮಂತರಿಗೋಸ್ಕರನೇ ಎಲ್ಲ ಮಾಡ್ಕೊಂಡು ಬಂದ್ರು, ಬಡವರಿಗೆ ಏನು ಮಾಡಲಿಲ್ಲ. ಇಲ್ಲಪ್ಪ, ಬಡವರಿಗೆ ಬೇಕೆ ಮಾಡಿದ್ದಾರೆ ಅವರು. ಯಾರು ಹೇಳಿದ್ರು? ಮಾಡಿದಾರಾ? ಮಾಡೇ ಇಲ್ಲ ಅಂತಾರೆ. ಮಾಡಂತ ಹೇಳಿ ಅವರವರಿಗೆ ಇದಲ್ಲ, ನಾವು ಅವರವರಿಗೆ ಮನ್ಸಲ್ಲ, ನಾವು ಯಾರಿಗೆ ಊಟ ಅವ್ರಿಗೆ ಹಾಕ್ತೇವೆ. ನಾವು ಅವ್ರಿಗೆ ಹಾಕ್ತೀರಾ? ಸರ್ ನಮಸ್ತೆ. ನೀವು ಆಟೋದಲ್ಲೆಲ್ಲ ಪ್ರಯಾಣ ಮಾಡಬೇಕಾದ್ರೆ ಏನಂತಿರ್ತಾರೆ? ರಾಜಕೀಯವಾಗಿ ಚರ್ಚೆ ನಡೀತಾ ಇರತ್ತಾ ಜೋರಾಗಿ? ಕೆಲವು ಕಡೆ ಚರ್ಚೆ ಆಗಿರ್ತದೆ. ಅಂದ್ರೆ ಈಗ ನಮ್ಗೆ ಕೇಂದ್ರ ಸರ್ಕಾರದಲ್ಲಿ ಮೋದಿ ಸರ್ಕಾರ ಬಂದ್ರೆ ಬಾರಿ ಉತ್ತಮ. ಏನು ಮಾಡೇ ಇಲ್ಲ ಅಂತಾರೆ. ಬಡವರಿಗೋಸ್ಕರ ಯಾವ್ದು ಮಾಡ್ಲಿಲ್ಲ, ಸುಮ್ನೆ ಶ್ರೀಮಂತರಿಗೆಲ್ಲ ದುಡ್ಡು ಕಳಿಸ್ಬಿಟ್ರು. ಇಲ್ಲ ಸರ್, ಎಂತ ಗೊತ್ತುಂಟ, 10 ಬೆರಳು ಒಂದೆಲ್ಲ ಗಂಟೆ ಎಲ್ಲರೂ ಒಂದೇ ತರ ಮಾತಾಡ್ತಾರೆ. ಮೋದಿ ಅವರಾಗಿ ಒಳ್ಳೆ ಮಾಡಿದವರು ಯಾರಿಲ್ಲ ನಮ್ಮ ಲೆಕ್ಕದಲ್ಲಿ. ನಾನೀಗ ಸಾಧಾರಣ 35 ವರ್ಷದಿಂದ ಓಟ್ ಹಾಕ್ತಿದ್ದೇನೆ. ಈಗ 5 ವರ್ಷದಲ್ಲಿ ತುಂಬಾ ಅಭಿವೃದ್ಧಿ ಆಗಿದೆ. ದೇಶದ ಬಗ್ಗೆ ನೋಡೋದಾದ್ರೆ ನರೇಂದ್ರ ಮೋದಿ ಭಾರಿ ಉತ್ತಮ. ಓಕೆ, ಸದ್ಯಕ್ಕೆ ನಾನು ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ನಾನು ಪಯಣವನ್ನು ಇಲ್ಲಿ ಮುಗಿಸಿ ಮತ್ತೆ ನನ್ನ ಪಯಣವನ್ನು ಮುಂದುವರಿಸ್ತೀನಿ. ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ಮುಂಭಾಗದಲ್ಲಿ ಒಂದಿಷ್ಟು ಮಾತನಾಡಿಸಿದ್ವಿ. ಕೆಲವರು ಕಾಂಗ್ರೆಸ್ ಅಂತಾರೆ, ಕೆಲವೊಂದಿಷ್ಟು ಜನ ಮೋದಿ ಅಂತಾರೆ. ಬಟ್ ನಮ್ಮ ಪಯಣವನ್ನು, ಬುಲೆಟ್ ರಿಪೋರ್ಟರ್ ಪಯಣವನ್ನು ಹಾಗೆ ಮುಂದುವರಿಸೋಣ. ಯಾರ್ಯಾರು ಸಿಗ್ತಾರೆ ಅವ್ರನ್ನೆಲ್ಲ ಮಾತಾಡ್ಸ್ಕೊಳ್ತಾ ಹೋಗೋಣ. ಓಕೆ, ಒಂದು ಕಡೆ ಚರ್ಚು, ಇನ್ನೊಂದು ಕಡೆ ದೇವಸ್ಥಾನ, ಇನ್ನೊಂದು ಕಡೆ ಮಸ್ಜಿದ್. ಕಂಡದಪಲ್ಲಿ ಜುಮಾ ಮಸ್ಜಿದ್ ಅಂತ ಹೇಳಿದೆ ಮಂಗಳೂರಿನಲ್ಲಿ. ಬಹಳಷ್ಟಿದ್ದಾವೆ, ಅದರಲ್ಲಿ ಇದು ಕೂಡ ಒಂದು. ಇಲ್ಲಿಗೆ ಆಗಮಿಸಿದ್ದೀವಿ. ಜನ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅವರ ನಾಡಿ ಮಿಡಿತ ಏನಿದೆ ನೋಡೋಣ ನಮ್ಮ ಬುಲೆಟ್ ರಿಪೋರ್ಟರ್ ಪಯಣದಲ್ಲಿ. ಮಂಗಳೂರಿನಲ್ಲಿ ಜುಮಾ ಮಸೀದಿ ಮುಂದ್ಗಡೆ ನಿಂತ್ಕೊಂಡಿದ್ದೀವಿ. ಜನನ ಇಲ್ಲೂ ಕೂಡ ಮಾತಾಡ್ತೀವಿ. ಒಂದಿಷ್ಟು ಜನ ಇಲ್ಲಿ ಸಿಕ್ಕಿದ್ದಾರೆ, ಮಾತಾಡ್ತೀನಿ. ನಮಸ್ಕಾರ ಸರ್. ನಮಸ್ತೆ. ಹೇಗಿದೆ ಕರಾವಳಿ ಭಾಗದಲ್ಲಿ ರಾಜಕೀಯದ್ದು ಈ ಸಾರಿ? ಕರಾವಳಿ ಭಾಗದಲ್ಲಿ ಈ ಬಾರಿ ರಾಜಕೀಯ ತುಂಬ ಜೋರಾಗಿದೆ. ಯಾಕೆಂದರೆ ಲಾಸ್ಟ್ ಟೈಮ್ ಸಂಸದವರು BJP ಅವರು ಏನು ಅಭಿವೃದ್ಧಿ ಆಗಲಿಲ್ಲ. ಜನರಿಗೆ ಗೊತ್ತಾಗಿದೆ ಈಗ ಅಭಿವೃದ್ಧಿ ಮುಖ್ಯ ಅಂತ. ಅಭಿವೃದ್ಧಿ ಮುಖ್ಯ ಆದ ಕಾರಣ ಸಂಸದರೊಂದು ಚೇಂಜ್ ಆಗಬೇಕು. ಭಾಳ ಜನ ಮಾತಾಡ್ತಾರೆ ಮೋದಿ ಮೋದಿನೇ ಅಂತ. ಮೋದಿ ಮತ್ತೆ ಅವ್ರದ್ದು ಬೇರೆ ಹೆಸರಿಲ್ಲಲ್ಲ. ಮೋದಿ ಬಿಟ್ಟರೆ ಬೇರೆ ಏನುಂಟು BJPಯಲ್ಲಿ? ಅಡ್ವಾಣಿಯನ್ನೇ ಮೂಲ ಗುಂಪು ಮಾಡಿದ್ದಾರೆ, ಇನ್ನು ಮೋದಿಯನ್ನು ಹೆಸರು ಹೇಳ್ಬೇಕಲ್ಲ. ಇನ್ನು ಕೆಲವು ಸಮಯ ಹೋದ ನಂತರ ಮೋದಿಯನ್ನು ಮೂಲ ಗುಂಪು ಮಾಡ್ತಾರೆ, ಇನ್ನೊಬ್ಬರ ಹೆಸರು ಹೇಳ್ತಾರೆ. ಯಾರಿಗೆ ಓಡಿಸ್ತಾರೆ ಈ ಸಲ? ನಮ್ಮದು ಮಿಥುನ್ ರೈಗೆ ಹಾಕೋದು ಅಭಿಪ್ರಾಯ ಉಂಟು. ಏನಂದರೆ ನಮ್ಮದು ಈ GST ಎಲ್ಲ ಬಂದು ನಮ್ಮದು ದುಡಿಯೋರು, ನಾವು ಪಾಪದವರು, ನಮ್ಮದು ಕೆಲಸ ಎಲ್ಲ ಹೋಗಿದೆ. ಈಗ ಕೆಲಸ ಏನಿಲ್ಲ, ಮುಂಚೆಯಿಂದ ಅರ್ಧ ಕೆಲಸ ಇಲ್ಲ, ತುಂಬ ಕಷ್ಟದಲ್ಲಿದ್ದೇವೆ ಈ ಸತಿ. ಅದೇ ಈಗೆಲ್ಲ ಈ ಮೋದಿಯವರು ಈ ಸರ್ಕಾರ ಹೊಸ ರೂಲ್ಸ್ ತಂದು ನಮಗೆಲ್ಲ ತುಂಬ ಕಷ್ಟ ಮಾಡಿದ್ದಾರೆ. ನಾವು ಮಿಥುನ್ ರೈಗೆ ಹಾಕಿ ಇನ್ನು ಕಾಂಗ್ರೆಸ್ ಬಂದರೆ ನಮಗೆ ತುಂಬ ಉಪಕಾರ ಆಗುವುದಂತ ನಮ್ಮದು ಒಂದು ಅಭಿಪ್ರಾಯ. ಕಾಂಗ್ರೆಸ್ ಓಟ್ಸ್ಗಳು ತುಂಬ ಹೆಚ್ಚಾಗಿ ಕೇಳಿ ಬರ್ತಾ ಇದ್ದಿದ್ದು. ಮೋದಿ ಹೆಸರನ್ನು ಇಲ್ಲಿ ಕೇಳಿ ಬರಲ್ಲ. ನಮಗೆ ರಾಹುಲ್ ಗಾಂಧಿ ಬರಬೇಕು, ನಾವು ರಾಹುಲ್ ಗಾಂಧಿಗಿಂತಲೂ ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆಯಲ್ಲಿ ಮಿಥುನ್ ರಾಯ್ ಅವ್ರನ್ನ ನೋಡ್ತೀವಿ ಅನ್ನೋ ಮಾತನ್ನ ಭಾಳ ಜನ ಆಡ್ತಾ ಇದ್ದಾರೆ. ಬನ್ನಿ ನಮ್ಮ ಬುಲೆಟ್ ಪಯಣವನ್ನು ಹಾಗೆ ಮುಂದುವರಿಸೋಣ, ಇನ್ನೊಂದಿಷ್ಟು ಜನರನ್ನು ಕೂಡ ಮಾತನಾಡಿಸೋಣ. ಬನ್ನಿ ಹೋಗೋಣ. ಓಕೆ, ಹೋಟೆಲ್ ನಾರಾಯಣ ಫಿಶ್ ಮೀಲ್, ಫಿಶ್ ಕರಿ. ಮಂಗಳೂರಿಗೆ ಬಂದ ಮೇಲೆ ಫಿಶ್ ಊಟ ಮಾಡುವಂಥ ಜಾಗಕ್ಕೆ ಬರದೇ ಇದ್ರೆ ಹೇಗೆ? ಸೊ ಮಂಗಳೂರು ಒಂದು ರೀತಿಯಾಗಿ ಫೇಮಸ್ಸೇ ಫಿಶ್ಗಳಿಗೆ. ಸೊ ಫಿಶ್ ಊಟ ಮಾಡುವಂಥ ಫೇಮಸ್ ಆಗಿರುವಂಥ ನಾರಾಯಣ ಹೋಟೆಲ್ ಇದೆ. ತುಂಬ ಓಲ್ಡ್ ಆಗಿರುವಂಥ ಹೋಟೆಲು. ಆಮೇಲೆ ಪ್ಯೂರ್ ಆಗಿ ಕೋಕೋನಟ್ ಆಯಿಲನ್ನು ಬಳಸುವಂಥ ಜಾಗ ಅಲ್ಲಿ ರೆಡಿ ಮಾಡಿದ್ದಾರೆ. ಊಟ ಕೂಡ ಜನ ಭಾಳ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಸ್ವಲ್ಪ ರಾಜಕೀಯವಾಗಿ ಒಂಚೂರು ಮಾತಾಡುವಂಥ ಕೆಲಸ ಮಾಡೋಣ. ಮೇಡಮ್ ನಮಸ್ತೆ. ಸೊ ಯಾರಿಗೆ ಓಟ್ ಮಾಡಬೇಕು ಅಂತ ಈ ಸಲ? ಈ ಫಿಶ್ ರೀತಿಯಲ್ಲೇನೆ ಚಟಪಟ ಅನ್ನೋ ರೀತಿಯಲ್ಲಿ ಇದೆಯಾ ಇಲ್ಲಿಯ ರಾಜಕೀಯ? ಮಿಥುನ್ ರಾಯ್. ಮಿಥುನ್ ರಾಯ್ ಅವರು ಯಾಕೆ?
ಸರ್ ನಮಸ್ತೆ. ನಮಸ್ಕಾರ. ಫಿಶ್ ಅಂತೂ ಚೆನ್ನಾಗಿದೆ. ಸೊ ಇಲ್ಲಿ ರಾಜಕೀಯ ಹೇಗಿದೆ? ಕನ್ನಡ ಬರೋದಿಲ್ಲ. ಮಾತಾಡ್ತಾ ಇದ್ರಲ್ಲ ಕನ್ನಡ. ಸ್ವಲ್ಪ ರಾಜಕೀಯ ಹೇಗಿದೆ? ವೋಟಿಂಗ್ ಯಾರಿಗೆ ಈ ಸಲ? ಮೋದಿ. ಓಕೆ, ಈಗ ತಾಜ್ ಮಹಲ್, ನ್ಯೂ ತಾಜ್ ಮಹಲ್ ಅಂತ ಹೋಟೆಲು 1926ರಿಂದ ಇರುವಂಥ ಹೋಟೆಲು. ಮಂಗಳೂರಿಗೆ ಬಂದ ಮೇಲೆ ಬನ್ಸ್ ತಿಂದೇ ಇರೋಕ್ಕಾಗತ್ತಾ? ಸೊ ಬನ್ಸ್ ತಿಂದೇ ಮಂಗಳೂರಲ್ಲಿ ಬುಲೆಟ್ ರೌಂಡ್ಸನ್ನು ಮಾಡೋಣ, ಬನ್ಸ್ ತಿನ್ನೋಣ ಬನ್ನಿ ಹೋಗಿ. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್. ಸರ್ ಹೇಗಿದೆ ಮಂಗಳೂರಿನ ಈ ಕರಾವಳಿ ಭಾಗದಲ್ಲಿರುವಂಥ ರಾಜಕೀಯ? ಎಲ್ಲ ಚೆನ್ನಾಗಿ ನಡೀತಾ ಇದೆ. ಮತ್ತು ಇಲ್ಲಿ BJP ಹವಾ ಭಾರಿ ಚೆನ್ನಾಗಿ ನಡೀತಾ ಇದೆ. ಸೊ ಹೇಗೆ ಅಂತ ಇದೆ ರಾಜಕೀಯ? ಇಲ್ಲಿ BJP has got a very good base and they will win the seat. ಮೋದಿನೇ ಯಾಕೆ ಅಂತ ಇಲ್ಲಿ? You see, a man with such a international image who calls him as one of the finest prime minister of the world. And ಇಲ್ಲಿ ನಾವು 4 ಜನ ಸೇರಿಬಿಟ್ಟು ಅವ ಚೋರ್ ಹೇಳಿದ್ರೆ ಹೇಗೆ ನಡೀತದೆ? ಲುಕ್ ಎಟ್ ದಿ ಮೆಜಾರಿಟಿ. ಚೌಕಿದಾರ್ ಚೋರ್ ಅಲ್ವಾ? ಅಲ್ಲ, ನೆವರ್. ನಮಸ್ತೆ. ಸೊ ಈ ಸಲ ವೋಟಿಂಗ್ ಏನಾಗಬೇಕು ಅಂತ ದಕ್ಷಿಣ ಕನ್ನಡದಲ್ಲಿ, ಕರಾವಳಿ ಭಾಗದಲ್ಲಿರೋದು? ಯಾಕೆ? ಮತ್ತೆ ಮೋದಿ ಬರಬೇಕು. ಕೊಟ್ಟಿದ್ವಲ್ಲ 5 ವರ್ಷ ಸಾಕಲ್ವಾ? 5 ವರ್ಷ ಕೊಟ್ಟಿದ್ದೇವೆ. ಮತ್ತೆ ಅದು ಮಾಡಿದ್ದೆಲ್ಲ ಉಳಿಸ್ಕೋಬೇಕಲ್ಲ ಈಗ. 5 ವರ್ಷದಲ್ಲಿ ಪುನಃ ರಾಹುಲ್ ಬಂದರೆ ಹೋಗುತ್ತೆ ಅಂತನಾ? ಮತ್ತೆ ಅವರು ತಮ್ಮ ಡಿಸಿಷನ್ಸ್ ಯಾವುದು ಡಿಸಿಷನ್ಸ್ ಬೇಕು, ಬೇರೆ ತಮಗೆ ಅನುಕೂಲ ಆಗಿ ಡಿಸಿಷನ್ಸ್ ಎಲ್ಲ ಕೊಡ್ತಾರೆ. ಓಕೆ, ಇದ್ದಿದ್ದು ಸಾಕ್ತಿದ್ರೆ ಈಗ 5 ವರ್ಷ ಮಾಡಿದ್ರೆ ಉಪಯೋಗಿಸ್ಬೇಕಂದ್ರೆ ಮತ್ತೆ ಮೋದಿ ಬರಲೇಬೇಕು. ಬರೀ ಚಾಯ್ ಪೇ ಚರ್ಚೆ ಮಾತ್ರ ಆಗ್ತಾ ಇತ್ತು. ಇವತ್ತು ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಮಂಗಳೂರಿಗೆ ಬಂದು ಮಂಗಳೂರಿನಲ್ಲಿರುವಂಥ ಬನ್ಸ್ ಜೊತೆಗೆ ಒಂದಿಷ್ಟು ಚರ್ಚೆಯನ್ನು ಮಾಡಿದ್ವಿ. ಹೋದಲ್ಲೆಲ್ಲ ಒಂದೊಂದು ರೀತಿಯಾದಂಥ ಚರ್ಚೆ, ಎಳ್ನೀರು ಪೇ ಚರ್ಚೆ ಮಾಡಿದ್ವಿ, ಕಬ್ಬಿನ ಹಾಲಿನ ಜೊತೆಗೆ ಒಂದಿಷ್ಟು ಚರ್ಚೆ ಮಾಡಿದ್ವಿ, ಜ್ಯೂಸ್ ಪೇ ಚರ್ಚೆ ಮಾಡಿದ್ವಿ. ಇವತ್ತು ಬನ್ಸ್ ಪೇ ಚರ್ಚೆ ಆಯಿತು. ಮಂಗಳೂರಿನಲ್ಲಿ ಜನ ಏನು ಬಯಸ್ತಾ ಇದ್ದಾರೆ, ಏನಿಲ್ಲ ನೋಡ್ತಾ ಇದ್ದೀರಾ. ಅಭ್ಯರ್ಥಿ ಏನೇ ಆಗಲಿ ನಮಗೆ ಮೋದಿ ಒಬ್ಬರು ಸಾಕು ಅನ್ನೋ ಮಾತೇ ತುಂಬ ಹೆಚ್ಚಾಗಿ ಕೇಳಿಬರ್ತಾ ಇದೆ. ನೋಡೋಣ, ನಮ್ಮ ಪಯಣವನ್ನು ಹಾಗೆ ಕರಾವಳಿ ಭಾಗದಲ್ಲಿ ಮುಂದುವರಿಸೋಣ. ಇನ್ನೂ ಜನ ಏನೆಲ್ಲ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ನೋಡೋಣ. ಓಕೆ, ಕರಾವಳಿ ಭಾಗದ ಈಗ ಉಡುಪಿಗೆ ಬಂದಿದ್ದೀವಿ. ಉಡುಪಿಯಲ್ಲಿ ಜನ ಏನು ಹೇಳ್ತಾರೆ, ಜನರ ನಾಡಿ ಮಿಡಿತ ಏನಿದೆ, ಯಾರಿಗೆ ಓಟ್ ಮಾಡಬೇಕು ಅಂತ ಇದ್ದಾರೆ, ಏನು ನೋಡಿ ಓಟ್ ಮಾಡಬೇಕು ಅಂತ ಇದ್ದಾರೆ ಅಂತ ನೋಡೋಣ. ನನ್ನ ಹಿಂಭಾಗದಲ್ಲಿ ನೋಡ್ತಾ ಇದ್ದೀರಾ ಕೃಷ್ಣ ಮತ್ತು ಅರ್ಜುನ. ಇದೇ ರೀತಿಯಾಗಿ ಯುದ್ಧ ಒಂದು ರೀತಿಯಾಗಿ ನಡೀತಾ ಇದೆ ಈ ಚುನಾವಣೆಯಲ್ಲಿ. ಬಟ್ ಇಲ್ಲಿ ಸಾರಥಿ ಯಾರಾಗ್ತಾರೆ, ಬಿಲ್ ಬಿಡೋರು ಯಾರಾಗ್ತಾರೆ, ಬಿಲ್ ಓಡಿಸ್ಕೊಳ್ಳೋರು ಯಾರಾಗ್ತಾರೆ ಅನ್ನೋದನ್ನ ನೋಡೋಣ. ಜನರ ನಾಡಿ ಮಿಡಿತ ಏನಿದೆ, ಬನ್ನಿ ನನ್ನ ಜೊತೆಗೆ ಕರಾವಳಿ ಭಾಗದ ಉಡುಪಿ. ವಾಲಿಬಾಲ್ ಆಡ್ತಾ ಇದ್ದಾರೆ. ಒಂದು 2-3 ನಿಮಿಷ ಅವ್ರದ್ದು ಟೈಮ್ ತಗೊಳ್ತೇನೆ ಸರ್. ಹಾಗೆ ಬಂದ್ಬಿಡಿ ಸರ್, ಮಾತಾಡ್ತೀನಿ. ಒಂಚೂರು ನಿಮ್ಮ ವಾಲಿಬಾಲ್ ರೀತಿಯಲ್ಲೇ ಏನಾದರೂ ಇಲ್ಲಿ ರಾಜಕೀಯ ನಡೀತಾ ಇದೆಯಾ? ಹಿಂಗೆ ಸ್ಮ್ಯಾಶ್ ಮಾಡೋ ರೀತಿಯಲ್ಲೇ ಇದೆಯಾ? ಈ ಸಲ ಹಾಗೆ ಇದೆ. ಯಾರು ಸ್ಮ್ಯಾಶ್ ಮಾಡ್ತಾರೆ ವಾಲಿಬಾಲ್ ರೀತಿಯಲ್ಲಿ? ನಾವು ಈಗ ಮೋದಿ ಅವರನ್ನು ಸ್ಮ್ಯಾಶ್ ಮಾಡ್ಬೇಕಂತ ಇದ್ದೇವೆ ಈ ಸಲ. ಸ್ಮ್ಯಾಶ್ ಅಂದ್ರೆ ಸೋಲಿಸ್ಬೇಕು ಅಂತ, ಗೆಲ್ಲಿಸಬೇಕು. ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ನರೇಂದ್ರ ಮೋದಿ, ಅದ್ರಲ್ಲಿ ಡೌಟ್ ಇಲ್ಲ ಸರ್. ಡೌಟೇ ಇಲ್ಲ. ಯಾಕೆ ಹಾಗೆ? ನರೇಂದ್ರ ಮೋದಿ ಎಲ್ಲರಿಗೂ ಗೊತ್ತಿದ್ದ ವಿಷಯ ರಾಷ್ಟ್ರದ ಬಗ್ಗೆ. ರಾಷ್ಟ್ರಾದ್ಯಂತ ನರೇಂದ್ರ ಮೋದಿ ಅಲ್ಲೇ ಇದೆ, ಯುವಕರೆಲ್ಲ ಮಾತಾಡ್ತಾ ಇದ್ದಾರೆ. ವಿಷಯ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ. ನಮಗೆ ಮೋದಿ ಬರಲೇಬೇಕು ಈ ಸರಿ ಕೂಡ. ಯಾಕೆ? ಈಗ 5 ವರ್ಷದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಯಾಕೆ ರಾಹುಲ್ ಗಾಂಧಿ ಬೇಡ? ರಾಹುಲ್ ಗಾಂಧಿಯಿಂದ ಏನು ಇದಿಲ್ಲ ನಮಗೆ. ಬಟಾಟೆಯಲ್ಲಿ ಬಂಗಾರ ಮಾಡ್ತಾರೆ ಅಂತ ಹೇಳ್ತಾರೆ ಅಷ್ಟೇ. ಮೋದಿ ಬರಲಿ. ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಅದರಲ್ಲಿ ಮೋದಿನೇ. ಈಗ ಮೋದಿ ಅವರೇ ಬರೀ ಭಾಷಣದಲ್ಲೇ ಮಾತಲ್ಲೇ ಅವ್ರು ಹೇಳ್ತಾರೆ ನಮಗೆ ಮೋದಿ ಬರ್ಬೇಕು ಅಷ್ಟೇ. ಈಗ ನಿಮ್ದು ಓಟ್ ಯಾರಿಗೆ ಹೇಳಿ? ನಮ್ದು ಮೋದಿಗೆ. ಯಾಕೆ? ಯಾಕೆಂದ್ರೆ ಇರೋದು 2 ಪಕ್ಷ. ನಮಗೆ BJP ಬೇಕು ಅಷ್ಟೇ, ಕಾಂಗ್ರೆಸ್ ಬೇಡ. ಬೇಡ. ರಾಹುಲ್ ಗಾಂಧಿ ಬೇಡ. ರಾಹುಲ್ ಗಾಂಧಿ ಆದ್ರೆ ನಾನು ಪ್ರಧಾನಮಂತ್ರಿ ಆಗ್ತೇನೆ. ರೈಟ್, ಓಕೆ. ಇದಿಷ್ಟು ವಾಲಿಬಾಲ್ ಅಲ್ಲಿ ಆಡ್ತಾ ಇರುವಂತವ್ರನ್ನ ಮಾತಾಡ್ಸಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್, ಇದಿಷ್ಟು ವಾಲಿಬಾಲ್ ಅಲ್ಲಿ ಉಡುಪಿಯಲ್ಲಿ ಒಂದಿಷ್ಟು ಜನ ವಾಲಿಬಾಲ್ ಆಡ್ತಾ ಇದ್ರು. ಆ ಯೂತ್ಸ್ಗಳನ್ನ ನೋಡಿದ್ದೀನಿ, ಅವ್ರು ಒಂದಿಷ್ಟು ಮಾತಾಡ್ಸಿದ್ದೀನಿ. ಬನ್ನಿ ಒಂಚೂರು ಮುಂದೆ ಹೋಗೋಣ. ಬೀಚಲ್ಲೂ ಕೂಡ ಒಂದಿಷ್ಟು ಜನ ಇರ್ತಾರೆ, ಅವ್ರನ್ನೂ ಮಾತಾಡಿಸ್ತೀನಿ. ಬನ್ನಿ ನನ್ನ ಜೊತೆ. ಸೊ ಹೇಗಿದೆ ಉಡುಪಿಯ ಈ ಭಾಗದಲ್ಲಿ ವೋಟಿಂಗ್ ಜನದ್ದು? ನಾವು ವೋಟಿಂಗ್ ರಾಜಕೀಯದಲ್ಲಿ ಇಲ್ಲ ಸ್ವಾಮಿ. ನಾವು ಅಲ್ಲ, ನೀವಿಲ್ಲ, ವೋಟ್ ಮಾಡ್ತೀರಲ್ವಾ? ವೋಟ್ ಮಾಡ್ತೇವೆ. ಯಾರಿಗೆ ಮಾಡ್ತೀರಾ? ನಿಮ್ಗೆ ಇಷ್ಟ ಬಂದವ್ರಿಗೆ ಮಾಡ್ತೇವೆ ಅಷ್ಟೇ. ಯಾರು ಇದ್ದಾರೆ ಈ ಸಲ? ಈ ಸತಿ ಪ್ರಮೋದ್ ಮತ್ತೆ ಶೋಭಾ ಕರಂದ್ಲಾಜೆ ಅಲ್ವಾ? ಅವರು ಕಾಂಗ್ರೆಸ್ನಲ್ಲಿ ಇದೀಗ JDS ಬಂದಿದ್ದಾರೆ. ಮತ್ತೆ ಶೋಭಾ ಕರಂದ್ಲಾಜೆ ಹಾಗೂ BJP ಅವರು. ಫೈಟ್ ಇದೆಯಾ? ಫೈಟ್ ಹೇಳಿ ಬರೋದಿಲ್ಲ, ಅದು BJP ಅಂತ. ಹೌದಾ? ಇಲ್ಲಿ ಶೋಭಾ ಅವ್ರ ನೋಡಿ ಓಟ್ ಹಾಕ್ತಾರಾ, ಇಲ್ಲ ಶೋಭಾ ಕರಂದ್ಲಾಜೆ ಅವ್ರು ನೋಡಿ ಹಾಕ್ತಾರ, ಇಲ್ಲ ಮೋದಿ ಅವ್ರು ನೋಡಿ ಹಾಕ್ತಾರ? ಅಲ್ಲ, ಮೋದಿ ಅವರನ್ನೇ. ಮೋದಿ ಅವರನ್ನೇ. ಮತ್ತೆ ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ?
ನರೇಂದ್ರ ಮೋದಿ. ಏಕೆ? ಅಭಿವೃದ್ಧಿ ಒಳ್ಳೆ ಮಾಡಿದ್ರಲ್ಲ, ಹಾಗಾಗಿ. ಏನು ಮಾಡಿಲ್ಲ ಅಂತಾರೆ. ಯಾರು ಹೇಳೋದು ಮಾಡಿಲ್ಲ ಅಂತ ಹೇಳಿ? ಉದ್ಯೋಗ ಕೊಡ್ಲಿಲ್ಲ, GST ಎಲ್ಲ ಒಂದೇ ಸಲ ಆಗ್ಬೇಕಂದ್ರೆ ಆಗುತ್ತಾ? ಚೌಕಿದಾರ್ ಚೋರೆ ಅಂತಾರೆ. ಚೌಕಿದಾರ್ ಚೋರ್ ಹೇಳೋರೆ ದೊಡ್ಡ ಚೋರ್. ಸೊ ನಮಸ್ತೆ, ಲೋಕಲ್ಲ? ಓಕೆ, ನಮಸ್ತೆ. ಸಾರಿ, ಒಂದು 2 ಮಿನಿಟ್ಸ್ ಟೈಮ್ ತಗೊಳ್ತೀನಿ. ಯಾರಿಗೆ ವೋಟ್ ಮಾಡಬೇಕು ಅಂತ ಈ ಸಲ? ಅದು ಪರ್ಸನಲ್ ಅಲ್ಲ, ಹೇಳಲಿಕ್ಕಾಗಲ್ಲ. ಪರ್ಸನಲ್ ಹೇಳಲಿಕ್ಕಾಗಲ್ಲ. ಯಾರಾಗು? ದೇಶ ನೋಡೋಟ್ ಆಗ್ತೀರಾ, ಕ್ಷೇತ್ರ ನೋಡೋಟ್ ಆಗ್ತೀರಾ? ದೇಶ. ಯಾರಾಗಬೇಕು ಪ್ರಧಾನಿ? ಅದೇ ಪರ್ಸನಲ್ ಹೇಳಲಿಕ್ಕಾಗಲ್ಲ. ಹೇಳ್ಬೋದಲ್ಲ ಇಂಥ ಪ್ರಧಾನಿ ಆಗ್ಬೋದು ಅಂತ? ಇಲ್ಲ, ಅದು ನಮ್ಗೆ ಬಿಟ್ಟದಲ್ಲ, ನಾವು ಯಾರಿಗೆ ಬೇಕಾದ್ರೂ ಹಾಕ್ಬೋದು ಅಂತ. ನಿಮ್ದು ಸರ್? ನಾವು ಮೋದಿ. ಮೋದಿನೇ? ಯಾಕೆ ಮೋದಿ? ಮೋದಿ ಅಂತ ಹೇಳಿದ್ರೆ ನಾವು ಮೊದಲಿಂದ BJP ಅಲ್ಲಿ ಇದ್ದವರು, BJPಗೆ ಹಾಕೋದು. ಏನು ಮಾಡಿಲ್ಲ ಅಂತಾರೆ ಯಾರು? ಮೋದಿ ಅವರು. ಯಾರು ಹೇಳೋರು? ಅವರು ಹುಚ್ಚರವರು. ಮೋದಿ ಏನು ಮಾಡಿಲ್ಲ ಅಂತ ಹೇಳಿದ್ರೆ ಬರೀ ಭಾಷಣ ಮಾಡಿದ್ರು. ಏನಿಲ್ಲ, ಈಗ 5 ವರ್ಷ ಮಾಡಲಿಲ್ಲ, ಇನ್ನೊಂದು 5 ವರ್ಷ ಕೊಟ್ಟರೆ ಮಾಡ್ತಾರೆ. ಸೊ ಯಾರಿಗೆ ವೋಟ್ ಮಾಡಬೇಕು ಅಂತ ಇದ್ರಿ ಈ ಸಲ? ಇಲ್ಲ, ತುಂಬ ಪರ್ಸನಲ್ ಹೇಳಕ್ಕಾಗಲ್ಲ, ಡಿಸ್ಕ್ಲೋಸ್ ಮಾಡಂಗಿಲ್ಲ. ಓಕೆ. ಸೊ ಯಾರು ಆಗಬೇಕು ಅಂತ ಅನ್ಸುತ್ತೆ ಪ್ರಧಾನಿ? ಮೋದಿ ಆದರೆ ಚೆನ್ನಾಗಿರುತ್ತೆ. ಮೋದಿ ಆದರೆ ಚೆನ್ನಾಗಿರುತ್ತೆ. ಏನು ಮಾಡಿಲ್ಲ ಅಂತಾರೆ? ಇಲ್ಲ, ಮಾಡಿದ್ದಾರೆ. ಅವರವರ ಅಭಿಪ್ರಾಯ. ಓಕೆ, ನಿಮ್ದು ಯಾರಿಗೆ ಸರ್ ಈ ಸಲ? BJPನೇ. ಏಕೆ? ಅವರು ಕಾಂಗ್ರೆಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕೆಲಸಗಳು ಮಾಡಿದ್ದಾರೆ ಅನ್ಸುತ್ತೆ, ಅದಕ್ಕೋಸ್ಕರ. ಬಟ್ ನೇರವಾಗಿ ಆರೋಪ ಮಾಡ್ತಾರೆ ಚೌಕಿದಾರ್ ಚೋರೆ ಅಂತೇಳಿ. ಇವಾಗ ಕಾಂಗ್ರೆಸ್ನ ಕಂಪೇರ್ ಮಾಡಿದ್ರೆ ಅಲ್ಲಿ ಇವ್ರಿಗಿಂತ ದೊಡ್ಡ ದೊಡ್ಡ ಕಳ್ಳರಿದ್ದಾರೆ. ಸೊ ಇವರು ಅಟ್ಲೀಸ್ಟ್ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಸೊ ಅದರಿಂದ ಮುಂದುವರಿಲಿ ಅಂತ ಮೋದಿ. ಹೌದು. ಯಾರಿಗೆ ವೋಟ್ ಹಾಕಬೇಕು ಅಂತ ಈ ಸಲ? BJPಗೆ. ಯಾಕೆ? ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ಹಾಕಬೇಕಲ್ಲ. ಏನು ಮಾಡಿಲ್ಲ ಅಂತಾರೆ. ಏನು ಮಾಡಿ? ಯಾರು ಹೇಳ್ತಾರೆ ಏನು ಮಾಡಿಲ್ಲ, ಅಷ್ಟು ಮಾಡಿದ್ದಾರೆ. ರೈಟ್, ಮಲ್ಪೆಯಲ್ಲಿ ಒಂದಿಷ್ಟು ಜನನ ಮಾತಾಡಿಸಿದ್ವಿ. ಜನ ಒಂದೊಂದು ರೀತಿಯಾದಂಥ ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ. ಸಮುದ್ರದ ಅಲೆಗಳು ಹೇಗೆ ಅಪ್ಪಳಿಸ್ತಾ ಇದೆಯೋ ಹಾಗೆ ಜನರ ಮತಗಳು ಕೂಡ ಯಾರಿಗೆ ಅಪ್ಪಳಿಸುತ್ತೆ, ಯಾವ ರೀತಿ ಅಪ್ಪಳಿಸುತ್ತೆ ಅನ್ನೋದು ಗೊತ್ತಿಲ್ಲ. ಅದು ಜಾತಿ ಮೇಲೆ ಆಗ್ಬೋದು, ಧರ್ಮದ ಮೇಲೆ ಆಗ್ಬೋದು, ಅಭಿವೃದ್ಧಿಯ ಮೇಲೆ ಆಗ್ಬೋದು, ಹೇಗೆ ಬೇಕಾದರೂ ಆಗ್ಬೋದು. ಈ ಅಲೆಗಳು ಸಮಾನವಾಗಿ ಅಪ್ಪಳಿಸ್ತಾ ಇದ್ರೆ ಅದು ನಡೆಯುತ್ತೆ. ಫೈಟ್ ಯಾರ ಬಗ್ಗೆ ನಡೆಯುತ್ತೆ ಅಂತೇಳಿ ಜೋರಾಗಿ ಅಲೆಗಳು ಅಪ್ಪಳಿಸ್ ಶುರು ಆದರೆ ಗೆಲುವು ಯಾರು ಬೇಕಾದ್ರ ಕಡೆ ಹೋಗ್ಬೋದು. ಅಂಥದ್ದೇ ಸಿಚುವೇಶನ್ ಕರಾವಳಿಯಲ್ಲಿದೆ. ಕಳೆದ ಬಾರಿ ಇದ್ದಂಥ ವಿಧಾನಸಭಾ ಚುನಾವಣೆಯಲ್ಲಿದ್ದಂಥ ಫಲಿತಾಂಶ ಗಮನಿಸ್ಕೊಳ್ಳಿ, ಲೋಕಸಭೆಯಲ್ಲಿದ್ದಂಥ ಫಲಿತಾಂಶವನ್ನು ಗಮನಿಸ್ಕೊಳ್ಳಿ, ಈ ಬಾರಿ ವಿಧಾನಸಭೆಯಲ್ಲಿದ್ದಂಥ ಫಲಿತಾಂಶವನ್ನು ಗಮನಿಸ್ಕೊಳ್ಳಿ. ಬಟ್ ಲೋಕಸಭೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಗೊತ್ತಿಲ್ಲ. ಒಂದಂತೂ ಕರಾವಳಿ ಭಾಗದಲ್ಲಿ ಸ್ಪಷ್ಟವಾದಂಥ ಚಿತ್ರಣ ಇದೆ. ಧರ್ಮನೂ ನಡೀತಾ ಇದೆ, ಅಭಿವೃದ್ಧಿನೂ ನಡೀತಾ ಇದೆ, ಮೋದಿಯನ್ನು ನೋಡ್ತಾ ಇದ್ದಾರೆ, ರಾಹುಲನ್ನು ನೋಡ್ತಾ ಇದ್ದಾರೆ. ಬಟ್ ಕೊನೆಯ ಗಳಿಗೆಯಲ್ಲಿ ಯಾವ ಕಡೆ ಬೀಸುತ್ತೆ ಅಲೆ ರೀತಿಯಲ್ಲಿ ಬೀಸಿಬಿಡುತ್ತೆ. ನನ್ನ ಪಯಣವಂತೂ ನಾನು ಮುಂದುವರಿಸುತ್ತೇನೆ. ಆದರೆ ಸದ್ಯಕ್ಕಂತೂ ಕರಾವಳಿ ಭಾಗದಲ್ಲಿ ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ಹೋಗ್ಬಿಟ್ಟು ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.